ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪರಮ ಪೂಜ್ಯರಾದಂತಹ ಶ್ರೀ ಸ್ವಾಮಿ ರಘುವೀರಾಂಜಿ ಮಹಾರಾಜರಿಗೆ ವಂದಿಸುತ್ತಾ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆಸ್ತಿಕ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರು ದೇಹತ್ಯಾಗವನ್ನು ಮಾಡಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಾರತದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿದರು. ಯಾಕೆ ಸಂಚಾರ ಮಾಡಿದರು? ತೀರ್ಥಾಟನೆಗಾಗಿ ಅಲ್ಲ, ತಮ್ಮ ಸ್ವಂತ ಮುಕ್ತಿಯನ್ನ ಪಡೆಯಬೇಕು ಅಂತಲೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಅದಾಗಲೇ ಸಾಧನೆಯನ್ನ ಮಾಡಿ ನರೇಂದ್ರನಿಗೆ ತಮ್ಮ ಆಧ್ಯಾತ್ಮಿಕ ಸಿದ್ಧಿಯನ್ನ ಅದಾಗಲೇ ಧಾರೆ ಎರೆದಿದ್ದಾಗಿತ್ತು. ಇನ್ನು ಅವರು ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನ ಕೊಟ್ಟು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಯಾವ ಒಂದು ಆಲೋಚನೆಯನ್ನ ತಲೆಯಲ್ಲಿ ಹೊತ್ತು ಭಾರತದುದ್ದಗಲಕ್ಕೂ ಸಂಚಾರ ಮಾಡಿದರು ಅಂತ ಹೇಳಿದ್ರೆ, ಅಂಥ ಭವ್ಯ ಸಂಸ್ಕೃತಿಯಿಂದ ಕೂಡಿದಂಥ ನಮ್ಮ ರಾಷ್ಟ್ರ, ಆಧ್ಯಾತ್ಮಿಕತೆಯ ತವರು ಮನೆಯ ಅಂತಿದ್ದಂಥ ನಮ್ಮ ರಾಷ್ಟ್ರ, ಭವ್ಯತೆಯಿಂದ ಮೆರೆದಂಥ ನಮ್ಮ ರಾಷ್ಟ್ರ ಅವನತಿಗೆ ತುತ್ತಾಯ್ತಲ್ಲ. ಇದಕ್ಕೆ ಕಾರಣವೇನು? ಸ್ವಾಮಿ ವಿವೇಕಾನಂದರ ತಲೆಯಲ್ಲಿ ಎದ್ದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂಥ ಭವ್ಯವಾದಂಥ ರಾಷ್ಟ್ರ ಗುಲಾಮಗಿರಿಗೆ ತುತ್ತಾಯ್ತಲ್ಲ, ಅವನತಿಗೆ ತುತ್ತಾಯ್ತಲ್ಲ, ಇದಕ್ಕೆ ಕಾರಣವೇನು? ಕಾರಣವೇನಾದರೂ ಕಂಡು ಹಿಡಿಯಲು ಸಾಧ್ಯವಾದರೆ ಮತ್ತೊಮ್ಮೆ ಭಾರತವನ್ನ ಆ ಭವ್ಯ ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆಯೇ? ಈ ಒಂದು ಚಿಂತೆಯನ್ನ ಹೊತ್ತು ಪ್ರತಿಯೊಂದು ಊರಿಗೂ ಭೇಟಿ ಕೊಟ್ಟರು. ಅಲ್ಲಿನ ಜನರ ಮನೋಭಾವವನ್ನ, ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದರು. ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದಂತಹ ಸ್ವಾಮಿ ವಿವೇಕಾನಂದರ ಅನುಭವ ಯಾವ ಒಂದು ನಿಲುವಿಗೆ ಬರುವಂತಾಯಿತು ಅಂತ ಹೇಳಿದ್ರೆ, ಆ ಭಾರತದ ಪದತಲದಲ್ಲಿ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಆ ಜಗನ್ಮಾತೆಗೆ ಪ್ರಾರ್ಥನೆಯನ್ನ ಮಾಡಿದಂತಹದ್ದು ಯಾವುದು? ಏನು ಪ್ರಾರ್ಥನೆಯನ್ನ ಮಾಡಿದ್ರು? ಒಬ್ಬ ಸನ್ಯಾಸಿಯಾಗಿ ಜಗನ್ಮಾತೆಯನ್ನ, ಪರಮಾತ್ಮನನ್ನು ಏನನ್ನ ಬೇಡುತ್ತಾ ಪ್ರಾರ್ಥನೆ ಮಾಡಬೇಕು? ಓ ಜಗನ್ಮಾತೆಯೇ, ನನಗೆ ಮುಕ್ತಿಯನ್ನ ಕೊಡು, ಓ ಜಗನ್ಮಾತೆಯೇ, ನನ್ನ ಬಂಧನಗಳನ್ನ ಹರಿದು ಹಾಕು ಅಂತ ಹೇಳಿ ಸನ್ಯಾಸಿಯಾಗಿ ಪ್ರಾರ್ಥನೆ ಮಾಡಬೇಕಿತ್ತು ಸ್ವಾಮಿ ವಿವೇಕಾನಂದರು. ಆದರೆ ಅವರು ಪ್ರಾರ್ಥನೆ ಮಾಡಿದ್ದೇನು ಅಂತಂದ್ರೆ, ಓ ಜಗಜ್ಜನನಿ, ಜಗನ್ಮಾತೆ, ನನ್ನ ಭವ್ಯ ಭಾರತವನ್ನ ಮೇಲೆತ್ತುವಂತಹ ದಾರಿಯನ್ನ ತೋರು, ನನ್ನ
ಸಹೋದರರನ್ನ, ಈ ಅವನತಿಗೆ ಕಾರಣರಾದಂತಹ ಈ ನನ್ನ ಸಹೋದರರನ್ನ ಉದ್ಧಾರ ಮಾಡತಕ್ಕಂತ ದಾರಿಯನ್ನ ತೋರಿಸು. ಆ ಭವ್ಯವಾದಂತಹ ಸಂಸ್ಕೃತಿಯನ್ನ ಇಂದು ಕಳೆದುಕೊಂಡಿದ್ದಾರಲ್ಲ ಭಾರತೀಯರು, ಅವರಿಗೆ ಮತ್ತೊಮ್ಮೆ ಜೀವದಾನ ಮಾಡುವುದು ಹೇಗೆ, ಮತ್ತೊಮ್ಮೆ ಆ ಸಂಸ್ಕೃತಿಯನ್ನ ಅವರಿಗೆ ವಾಪಸ್ ಕೊಡುವುದು ಹೇಗೆ, ಅದನ್ನ ತೋರಿಸು ಹೇ ತಾಯೇ ಅಂಥೇಳಿ ಕಳಿಯಿಂದ 3 ರಾತ್ರಿಗಳು ಸ್ವಾಮಿ ವಿವೇಕಾನಂದರು ಪ್ರಾರ್ಥನೆಯನ್ನ ಮಾಡಿದರು. ಅದರ ಪರಿಣಾಮವಾಗಿ ಶ್ರೀರಾಮಕೃಷ್ಣರು ಅವರಿಗೆ ದರ್ಶನವನ್ನು ಕೊಟ್ಟು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗು ಅಂತ ಹೇಳಿ ಸಂದೇಶವನ್ನು ಕೊಟ್ಟರು. ಹೀಗೆ ಆ ಪಾಶ್ಚಿಮಾತ್ಯ ದೇಶದಲ್ಲಿ ಹೋದಂತಹ ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ಶಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಉಪನ್ಯಾಸವನ್ನ ಮಾಡುವಾಗ ಒಬ್ಬ ಅನಾಮಧೇಯ ಸನ್ಯಾಸಿ, ಭಾರತೀಯರು ಯಾರೂ ಕೂಡ ಇವರು ನಮ್ಮ ಪ್ರತಿನಿಧಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರನ್ನ ಅಮೆರಿಕಕ್ಕೆ ಕಳಿಸಿಕೊಟ್ಟಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಯಾರ ಸಹಾಯವೂ ಇಲ್ಲದೆ ಅಮೆರಿಕಕ್ಕೆ ಹೋಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಶಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಬೇಕಾಗಿದೆ, ಅವರಿಗೆ ಪ್ರತಿನಿಧಿ ಪತ್ರ ಯಾರೂ ಕೊಟ್ಟಿರಲಿಲ್ಲ. ಆದರೆ ಭಗವಂತನ ಕೃಪೆಯಿಂದ ಪ್ರತಿನಿಧಿ ಪತ್ರ ಸಿಕ್ಕಿತು. ಅಂದು ಅಲ್ಲಿಯವರೆಗೂ ಸ್ವಾಮಿ ವಿವೇಕಾನಂದರು ಆ ವಿಶ್ವ ವೇದಿಕೆ ಮೇಲೆ ನಿಂತು ಹಿಂದೂ ಧರ್ಮದ ಬಗ್ಗೆ, ಭಾರತದ ಬಗ್ಗೆ ಮಾತನಾಡುವವರೆಗೂ ಕೂಡ ಪಾಶ್ಚಿಮಾತ್ಯ ದೇಶದ ಜನರೆಲ್ಲರೂ ಕೂಡ ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಭಾರತ ಒಂದು ಹಾವಾಡಿಗರ ರಾಷ್ಟ್ರ, ಭಾರತ ಕೆಲವು ಕಂದಾಚಾರಗಳ, ಮೂಢಾಚಾರಗಳ ರಾಷ್ಟ್ರ, ಗುಲಾಮಗಿರಿಗೆ ತುತ್ತಾದಂತಹ ರಾಷ್ಟ್ರ ಅಂತ ಹೇಳಿ ಹೀನ ದೃಷ್ಟಿಯಿಂದ ನೋಡುತ್ತಿದ್ದಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ವಿವೇಕಾನಂದರು ಕೆಚ್ಚೆದೆಯಿಂದ ಭಾರತದ ಸಂಸ್ಕೃತಿಯ ಬಗ್ಗೆ, ಆಧ್ಯಾತ್ಮಿಕ ಪರಂಪರೆಯ ಬಗ್ಗೆ ಮಾತನಾಡಿದಾಗ ಆಗ ಆ ಪಾಶ್ಚಿಮಾತ್ಯ ದೇಶದವರು ಕಣ್ತೆರೆದರು. ಅಲ್ಲಿ ಅವರ ಅಭಿಪ್ರಾಯ ಬದಲಾಯಿತು. ಆ ಪಾಶ್ಚಿಮಾತ್ಯ ದೇಶದ ಜನರು ಹೇಳುತ್ತಾರೆ, ಸ್ವಾಮಿ ವಿವೇಕಾನಂದರಂತಹ ಇನ್ನೂ ಕೆಲವು ವ್ಯಕ್ತಿಗಳು ಭಾರತದಲ್ಲಿ ಇರುವುದಾದರೆ ಅವರೆಲ್ಲರೂ ಕೂಡ ನಮ್ಮ ಪಾಶ್ಚಿಮಾತ್ಯ ದೇಶಗಳಿಗೆ ಬರಲಿ, ಅವರ ಪದತಲದಲ್ಲಿ ಕುಳಿತು ನಾವು ವಿದ್ಯೆಯನ್ನು ಕಲಿಯಲು ಸಿದ್ಧ. ಅಲ್ಲಿಯವರೆಗೂ ಕೂಡ ಕಂದಾಚಾರದ ರಾಷ್ಟ್ರ ಅಂತ ಹೇಳಿ ಭಾವಿಸಿದ್ದ ಪಾಶ್ಚಿಮಾತ್ಯರಿಗೆ ಕಣ್ತೆರೆಯಿತು. ಸ್ವಾಮಿ ವಿವೇಕಾನಂದರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವಂತಾಯಿತು. ಇದರಲ್ಲಿ 2 ಉದ್ದೇಶಗಳಿದೆ. ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಿಗೆ ಯಾಕೆ ಹೋದ್ರು ಅಂತ ಹೇಳಿ, ಆಗ ಭಾರತ ಗುಲಾಮಗಿರಿಗೆ ತುತ್ತಾಗಿ, ಆ ಗುಲಾಮಗಿರಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿ ಎಷ್ಟು ಪ್ರವೇಶ ಮಾಡಿತ್ತು ಅಂತ ಹೇಳಿದ್ರೆ, ಪರಕೀಯರೆಲ್ಲರೂ ಕೂಡ ನಿಜವಾಗಲೂ ಅದ್ಭುತ ಸಾಮರ್ಥ್ಯವಂತರು, ಆದರೆ ನಾವು ದೀನರು, ದಲಿತರು, ದೀನರು, ಮತ್ತೆ ಯಾವುದೇ ತರದ ಶಕ್ತಿ ಇಲ್ಲದಿರೋ ಇರುವಂಥವ್ರು ಅಂತ ಹೇಳಿ ಭಾವಿಸುತ್ತಿದ್ದಂತಹ ಕಾಲ. ಆ ಸ್ವಾಮೀಜಿ ಏನು ಮಾಡಿದ್ರು ಆಗ ಅಂತ ಹೇಳಿದ್ರೆ, ಆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅವರನ್ನೇ ಶಿಷ್ಯರನ್ನಾಗಿ ಮಾಡಿಕೊಂಡು ಬಂದು, ಅವರಿಗೆ ಅವರ ಮೇಲೆ ಪ್ರಭಾವವನ್ನು ಬೀರಿ ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಬಂದಾಗ ಭಾರತೀಯರು, ಓ ಇವರು ನಮ್ಮ ಸ್ವಾಮಿ ವಿವೇಕಾನಂದರು, ನಮ್ಮ ಸ್ವಾಮೀಜಿ ಅಂತ ಹೇಳಿ ಭಾವಿಸುವಂತಾಯಿತು. ಅಲ್ಲಿಯವರೆಗೂ ಕೂಡ ವಿವೇಕಾನಂದರನ್ನ ಗುರುತಿಸಿದ್ದವರು ಬಹಳ ಕೆಲವೇ ಮಂದಿ, ಅವರ ಮಹಿಮೆಯನ್ನ ಅರಿತಿದ್ದವರು ಬಹಳ ಕೆಲವೇ ಮಂದಿ. ಆದರೆ ಯಾವಾಗ ಅಮೆರಿಕದಿಂದ ವಾಪಸ್ಸು ಬಂದರಲ್ಲ ಕೆಲವು ಬಿಳಿಯರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಬಂದ ಮೇಲೆ, ಆಗ ಭಾರತೀಯರಿಗೆ ಸ್ವಾಮಿ ವಿವೇಕಾನಂದರ ಮಹಿಮೆ ಅರ್ಥ ಆಯಿತು. ಆ ದೇಶ ಪ್ರೇಮ ಅನ್ನುವಂಥದ್ದು ಸ್ವಾಮೀಜಿಯಲ್ಲಿ ಎಷ್ಟು ಇತ್ತು ಅಂತ ಹೇಳಿದ್ರೆ, ಅಂದು ಸೆಪ್ಟೆಂಬರ್ 11 ಕೀರ್ತಿಯ ಶಿಖರದಲ್ಲಿ ಇದ್ದಂತಹ ಕಾಲದಲ್ಲಿ ಸ್ವಾಮೀಜಿಯನ್ನ ಇಡೀ ಅಮೆರಿಕದ ಜನ ಶ್ಲಾಘಿಸುತ್ತಿದ್ದಾರೆ. ಅಂದು ಒಬ್ಬ ಶ್ರೀಮಂತ ಮಹಿಳೆಯ ಮನೆಯಲ್ಲಿ ರಾತ್ರಿ ತಂಗಿದ್ದಾರೆ ಸ್ವಾಮೀಜಿ, ಅವರ ಮನೆಯ ಅತಿಥಿಯಾಗಿದ್ದಾರೆ. ಆದರೆ ಅಂದು ರಾತ್ರಿ ಅವರಿಗೆ ನಿದ್ರೆ ಬರಲಿಲ್ಲ. ನಾನು ಇಷ್ಟು ಕೀರ್ತಿವಂತನಾದನಲ್ಲ, ಇಷ್ಟು ಯಶಸ್ವಿಯಾದನಲ್ಲ ಅಂಥೇಳಿ ನಿದ್ರೆ ಬರೆದಿದ್ದಲ್ಲ. ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವರ ಕಣ್ಣು ಕೆಂಪಾಗಿದೆ, ಕಣ್ಣಿನಲ್ಲಿ ನೀರಿದೆ. ಆ ಮಹಿಳೆ ಕೇಳ್ತಾಳೆ, ಸ್ವಾಮೀಜಿ ಆತಿಥ್ಯದಲ್ಲಿ ಏನಾದರೂ ಲೋಪ ಬಂದಿತೆ, ನಿಮಗೆ ಸೌಕರ್ಯಗಳು ಕಡಿಮೆಯಾಯಿತೆ, ಯಾಕೆ ರಾತ್ರಿ ನಿದ್ರೆ ಮಾಡಲಿಲ್ಲವೇ, ಕಣ್ಣು ಕೆಂಪಾಗಿದೆ, ಕಣ್ಣಲ್ಲಿ ನೀರಿದೆಯಲ್ಲ, ನೀವು ನಿದ್ರೆ ಮಾಡಿದಂತೆ ಕಾಣುವುದಿಲ್ಲವಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಕಣ್ಣಿನಲ್ಲಿ ನೀರನ್ನ ತುಂಬಿಕೊಂಡು ಹೃದಯದಲ್ಲಿ ಭಾವನೆಯನ್ನ ತುಂಬಿಕೊಂಡು ಒಂದು ಮಾತನ್ನು ಹೇಳ್ತಾರೆ, ಹೇಗೆ ತಾಯಿ ನಿದ್ರೆ ಮಾಡಲಿ, ಹೇಗೆ ತಾಯಿ ನಿದ್ರೆ ಮಾಡಲಿ, ಅಲ್ಲಿ ನನ್ನ ಸೋದರ ಸೋದರಿಯರು, ಭಾರತದಲ್ಲಿ ನನ್ನ ಸೋದರ ಸೋದರಿಯರು ಒಂದು ಹೊತ್ತು ಊಟಕ್ಕೂ ಇಲ್ಲದೆ
ಮಲಗಲು ಸರಿಯಾಗಿ ಸ್ಥಳವೂ ಇಲ್ಲದೆ ದೀನರಂತೆ ದುರ್ಬಲರಂತೆ ಅಳುತ್ತಿರುವಾಗ ನಾನು ಮಾತ್ರ ಇಲ್ಲಿ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿಕೊಂಡು ಆನಂದಿಸಲೇ? ಒಂದು ದೇಶ ಪ್ರೇಮ ಅಂತ ಹೇಳಿದ್ರೆ ನೋಡಿ, ಅವರೇ ಯಶಸ್ಸಿನ ಶಿಖರದಲ್ಲಿದ್ದಾರೆ. ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಕೂಡ ವಿವೇಕಾನಂದರನ್ನ ಗುರುತಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ಆದರೆ ಅದರ ಯಾವ ಗಮನವೂ ಕೂಡ ಸ್ವಾಮೀಜಿಗೆ ಇರಲಿಲ್ಲ. ಬದಲಾಗಿ ಅವರಿಗೆ ಇದ್ದಂತಹದ್ದು ನನ್ನ ಭಾರತೀಯರನ್ನ ಮೇಲೆತ್ತುವಂತಹ ಒಂದು ದಾರಿ, ಅದನ್ನ ಕಾಣಬೇಕಾಗಿದೆ. ಅವರನ್ನು ಹೇಗೆ ಬಡಿದೆಬ್ಬಿಸಬೇಕು, ಭಾರತೀಯರನ್ನ ಮತ್ತೊಮ್ಮೆ ಅವರು ಕಳೆದುಕೊಂಡಂತಹ ರಾಜ್ಯಕ್ಕೆ ತಲುಪಿಸುವಂತಹ ಬಗೆ ಹೇಗೆ, ಇಂಥ ಒಂದು ಕಳಕಳಿಯನ್ನ ಹೊತ್ತು 39 ವರ್ಷ ತಮ್ಮ ಜೀವನವನ್ನ ಸವೆಸಿದರು, ರಕ್ತವನ್ನ ಬಸಿದರು. ಯಾಕೆ ಸ್ವಾಮಿ ವಿವೇಕಾನಂದರು ಭಾರತವನ್ನು ಅಷ್ಟು ಪ್ರೀತಿಸಬೇಕಾಗಿತ್ತು? ಸ್ವಾಮೀಜಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವಂತಹದ್ದು ಉದ್ದೇಶವಾಗಿರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಸ್ವಾಮಿ ವಿವೇಕಾನಂದರನ್ನು ಕೇಳ್ತಾರೆ, ಸ್ವಾಮೀಜಿ ನೀವು ಇಷ್ಟು ಪ್ರಭಾವಶಾಲಿ ಆದಂತಹ ವ್ಯಕ್ತಿ, ನೀವು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಲಾರಿರಾ? ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ತಕ್ಷಣವೇ ಉತ್ತರಿಸುತ್ತಾರೆ, ನಾಳೆ ನಿಮಗೆ ನಾನು ಸ್ವಾತಂತ್ರ್ಯವನ್ನ ಕೊಡಿಸುತ್ತೇನೆ. ಆದರೆ ಸ್ವಾತಂತ್ರ್ಯವನ್ನ ಅರಗಿಸಿಕೊಳ್ಳಬಲ್ಲಂತಹ ಜವಾಬ್ದಾರಿಯುತ ವ್ಯಕ್ತಿಗಳು ನಿಮ್ಮ ಸಮಾಜದಲ್ಲಿ ಎಷ್ಟು ಜನ ತಯಾರಾಗಿದ್ದಾರೆ ಮೊದಲು ತೋರಿಸಿ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಕೇರ್ಲೆಸ್ನೆಸ್ ಅಂತ ಹೇಳಿದ್ರು ಸ್ವಾಮೀಜಿ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಸ್ವೇಚ್ಛಾಚಾರ ಅಲ್ಲ, ಬದಲಾಗಿ ಜವಾಬ್ದಾರಿ. ನಿಮ್ಮ ದೇಶವನ್ನ, ನಿಮ್ಮ ಸಮಾಜವನ್ನ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗಬಲ್ಲಂತಹ ವ್ಯಕ್ತಿಗಳು ನಿಮ್ಮ ಸಮಾಜದಲ್ಲಿ ಎಷ್ಟು ಜನ ತಯಾರಾಗಿದ್ದಾರೆ ಮೊದಲು ತೋರಿಸಿ. ಸ್ವಾತಂತ್ರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದನ್ನ ಹೇಳಿ, ಈ ಮಾತನ್ನು ಹೇಳಿ 50 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾಮೀಜಿಗೆ ಸ್ವಾತಂತ್ರ್ಯವನ್ನು ಕೊಡಿಸುವುದು ಮುಖ್ಯ ಉದ್ದೇಶವಾಗಿರಲಿಲ್ಲ. ಬದಲಾಗಿ ಇಡೀ ಜಗತ್ತಿಗೆ ಭಾರತವನ್ನ ಗುರುಸ್ಥಾನಕ್ಕೆ ತಲುಪಿಸುವಂತಹ ಒಂದು ಮಾರ್ಗ ಬೇಕಿತ್ತು. ಆ ಒಂದು ಭವ್ಯ ಸಂಸ್ಕೃತಿಯನ್ನ, ಭವ್ಯ ಪರಂಪರೆಯನ್ನ ಸ್ವಾಮೀಜಿ ಭಾವಿಸಿದ್ರು. ಯಾಕೆ ಅವನತಿಗೆ ಕಾರಣವಾಯಿತು? ಸ್ವಾಮೀಜಿ ಈ ಗೀತೋಪದೇಶವನ್ನ ವಿಮರ್ಶಿಸುತ್ತಾ ಹೇಳ್ತಾರೆ ಸ್ವಾಮೀಜಿ, ಅದು ಹೇಗೋ ಗೊತ್ತಿಲ್ಲ, ಭಾರತದಲ್ಲಿ ಎಷ್ಟು ಮುಖ್ಯವಾದಂತಹ ಅಂಶ ಸ್ವಾಮೀಜಿ ಹೇಳ್ತಾರೆ ಅಂತಂದ್ರೆ, ಅದು ಹೇಗೋ ಗೊತ್ತಿಲ್ಲ, ಭಾರತದಲ್ಲಿ ಧ್ಯಾನಕ್ಕೆ ಮತ್ತು ಅಂತರಂಗದ ಆಧ್ಯಾತ್ಮಿಕ ಜೀವನಕ್ಕೆ ಎಲ್ಲರ ಮನಸ್ಸು ಸೋತಿದೆ. ಧ್ಯಾನ ಅನ್ನುವಂತಹದ್ದು, ಶಾಂತಿ, ಸಮಾಧಾನ, ಧ್ಯಾನ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಜಗತ್ತಿನ ಪರಿವೆಯನ್ನು ಬಿಟ್ಟು, ಜಗತ್ತಿನ ಗೊಡವೆಯನ್ನು ಬಿಟ್ಟು, ಯಾವುದೋ ಒಂದು ಕಾಡಿನಲ್ಲೋ ಯಾವುದೋ ಒಂದು ಗುಹೆಯಲ್ಲೋ ಕುಳಿತು ತನ್ನಲ್ಲಿ ತಾನು ಬೆರೆತು, ತನ್ನನ್ನು ತಾ ಮರೆತು ಆನಂದದಲ್ಲಿ, ಸಮಾಧಿಯಲ್ಲಿ ಇರಬೇಕು ಅನ್ನುವಂಥ ಕಲ್ಪನೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೊದಲು ಇತ್ತು, ಈಗಲೂ ಕೂಡ ಇದೆ. ಅದು ಯಾಕೆ ಹೀಗಾಯ್ತು ಅಂತಂದ್ರೆ, ಅಲ್ಲಿ ಒಂದು ಬಹಳ ಮುಖ್ಯವಾದಂತಹ ಅಂಶವನ್ನು, ವಿಮರ್ಶೆಯನ್ನು ಹೇಳ್ತಾರೆ. ಭಾರತೀಯ ಸಂಸ್ಕೃತಿ ಹೇಗೆ ಪ್ರಾರಂಭವಾಯಿತು, ಪಾಶ್ಚಿಮಾತ್ಯ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಇರುವಂತಹ ವ್ಯತ್ಯಾಸ ಏನು? ಪಾಶ್ಚಿಮಾತ್ಯ ದೇಶ ಇದೆಯಲ್ಲ, ಅದು ಚಳಿ ಪ್ರದೇಶ. ಈ ಚಳಿ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಚಳಿಯಿಂದ ತಾವು ತಪ್ಪಿಸಿಕೊಳ್ಳುವುದು ಹೇಗೆ, ತಮ್ಮ ದೇಹವನ್ನ ಈ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಅಂತೇಳಿ ಸದಾ ಆ ಪಾಶ್ಚಿಮಾತ್ಯರು ಆಲೋಚಿಸುತ್ತಾ ಬಂದ್ರು. ಆ ಚಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಅನೇಕ ಸೌಕರ್ಯಗಳನ್ನ ಮಾಡಿಕೊಂಡರು. ಅನೇಕ ಸೌಕರ್ಯಗಳನ್ನ ಮಾಡಿಕೊಂಡು ತಮ್ಮ ಸಮಾಜವನ್ನು ಕೂಡ ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ತಮ್ಮ ಸೌಕರ್ಯಗಳನ್ನ ಮಾಡಿಕೊಳ್ಳಲಿಕ್ಕೆ ಪರಸ್ಪರ ಒಬ್ಬರಿಂದ ಒಬ್ಬರ ಸಹಕಾರ ಬೇಕು. ಆದ್ರಿಂದ ಗುಂಪನ್ನ ಕಟ್ಟಿದ್ರು, ಸಮಾಜವನ್ನ ಕಟ್ಟಿದ್ರು. ಈ ಸಂಘಟನೆಯ ಸಾಮರ್ಥ್ಯ ಅವರಿಗೆ ಬಂತು. ಎಷ್ಟು ಚೆನ್ನಾಗಿದೆ ಈ ವಿಮರ್ಶೆ. ಸಂಘಟನೆಯ ಸಾಮರ್ಥ್ಯ ಯಾಕೆ ಬಂತು ಅಂತ ಹೇಳಿದ್ರೆ, ಅಲ್ಲಿನ ವಾತಾವರಣವೇ ಆ ಸಂಘಟನೆಗೆ ಅವರನ್ನ ಪ್ರೇರೇಪಿಸಿತು. ಆದ್ರೆ ಭಾರತದಲ್ಲಿ ಹಾಗಾಗ್ಲಿಲ್ಲ. ಭಾರತ, ಸ್ವಾಮೀಜಿ ಹೇಳ್ತಾರೆ, ಎಂಥ ಭವ್ಯವಾದಂಥ ರಾಷ್ಟ್ರವಾಗಿತ್ತು ಅಂತ ಹೇಳಿದ್ರೆ, ಎಲ್ಲೆಲ್ಲೂ ಹಸಿರು ತುಂಬಿದೆ. ಎಲ್ಲೆಲ್ಲೂ ನೋಡಿದರೂ ಕೂಡ ಪರ್ವತ ಶ್ರೇಣಿಗಳಿಂದ, ಸಮುದ್ರದಿಂದ, ನದಿಗಳಿಂದ, ಭವ್ಯವಾದಂತಹ ಪ್ರಕೃತಿ ಸೌಂದರ್ಯದಿಂದ ತುಂಬಿದಂತಹ ಈ ಭವ್ಯ ರಾಷ್ಟ್ರವನ್ನ, ಈ ಭವ್ಯ ಪ್ರಕೃತಿಯನ್ನ ಕಂಡಂತಹ ಮನಸ್ಸು ಏನು ಮಾಡಿತು ಅಂತ ಹೇಳಿದ್ರೆ, ಕಣ್ಣನ್ನ ಮುಚ್ಚಿ
ಅಂತರಂಗದ ರಾಜ್ಯವನ್ನ ಪ್ರವೇಶ ಮಾಡುವಂತೆ ಆ ಪ್ರಕೃತಿ ಪ್ರೇರೇಪಣೆ ಕೊಡಿತು. ಭಾರತೀಯರು ಹೊರಗಿನ ಭವ್ಯ ಸೌಂದರ್ಯವನ್ನ ನೋಡುತ್ತಾ ತನ್ಮಯವಾಗದೆ ಇದರಲ್ಲಿ ಶಾಂತಿ ಆನಂದವನ್ನು ಅನುಭವಿಸಬೇಕು ಅಂತ ಹೇಳಿ ಕಣ್ಣನ್ನು ಮುಚ್ಚಿ ಧ್ಯಾನವನ್ನು ಮಾಡಲು ಪ್ರಾರಂಭ ಮಾಡಿದರು. ಹಾಗೆ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಅಂತರಂಗದಲ್ಲಿ ಆನಂದ, ಅಂತರಂಗದಲ್ಲಿ ಜ್ಞಾನ, ಅಂತರಂಗದಲ್ಲಿ ಶಕ್ತಿ ಸ್ಫುರಿಸುತ್ತಾ ಬಂತು. ಅವರು ಆಧ್ಯಾತ್ಮಿಕತೆಯ ಶಿಖರವನ್ನು ಮುಟ್ಟಿ ಮನುಷ್ಯ ಜೀವನದ ತುತ್ತ ತುದಿಯನ್ನು ಮುಟ್ಟಿದರು. ಹಾಗೆ ಸಂಸ್ಕೃತಿ ಪ್ರಾರಂಭವಾಯಿತು. ಆಧ್ಯಾತ್ಮಿಕ ಸಂಸ್ಕೃತಿ ಪ್ರಾರಂಭ ಆಗಿ ಅದು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ಅದು ಸರ್ವ ಜನರ ಗುರಿ, ಸರ್ವ ಜನರ ಧರ್ಮ ಏನಾಯಿತು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರವೇ ಸರ್ವರ ಗುರಿ ಮತ್ತು ಇಡೀ ಸಮಾಜದ ದಿಕ್ಕು ಯಾವುದು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥ ಮಟ್ಟಕ್ಕೆ ಬಂತು. ಇದು ನಿಜಕ್ಕೂ ಕೂಡ ಭವ್ಯವಾದ್ದೇ ಸರಿ. ಆದರೆ ಒಂದು ತಪ್ಪು ಏನಾಯಿತು ಅಂತ ಹೇಳಿದ್ರೆ, ಬರ್ತಾ ಬರ್ತಾ ಕಾಲಕ್ರಮದಲ್ಲಿ ಎಲ್ಲರೂ ಕೂಡ ಆ ಗುರಿಯನ್ನ ತಲುಪುವಂಥ ಒಂದು ಮನಸ್ಸಿನ ತಯಾರಿ ಇರಲಿಲ್ಲ ಎಲ್ಲರಿಗೂ ಕೂಡ. ಯಾವ ಒಂದು ಉನ್ನತವಾದಂಥ ಆತ್ಮ ಸಾಕ್ಷಾತ್ಕಾರಕ್ಕೆ ಎಂಥ ಶರೀರ ಮನಸ್ಸುಗಳು ಬೇಕೋ ಅಂಥ ಒಂದು ಮನಸ್ಸು ಇನ್ನೂ ಭಾರತೀಯರಲ್ಲಿ ತಯಾರಾಗಿರಲಿಲ್ಲ. ನಿಧಾನಕ್ಕೆ ಅವನತಿಯನ್ನು ಹೊಂದಿತು ಸಮಾಜ. ಆಗೇನಾಯಿತು ಅಂತ ಹೇಳಿದ್ರೆ, ಗುರಿ ಏನೋ ಆತ್ಮ ಸಾಕ್ಷಾತ್ಕಾರವಿದೆ. ಆಮೇಲೆ ಏನು ಬೋಧಿಸಲಾಯಿತು ಅಂತಂದ್ರೆ, ಈ ಜಗತ್ತು ಶಾಶ್ವತವಾದಂತಹದ್ದಲ್ಲ, ಜಗತ್ತು ಮಿಥ್ಯವಾದಂತಹದ್ದು, ಪರಮಾತ್ಮನೊಬ್ಬನೇ ಸತ್ಯ, ಆತ್ಮ ಒಂದೇ ಸತ್ಯ. ಈ ಬೋಧನೆಗಳು ಬಹಳಷ್ಟು ಬೋಧಿಸಲ್ಪಟ್ಟಾಗ ಜನರು ತಪ್ಪು ತಿಳಿಯುವಂತಾಯಿತು. ನಿಧಾನವಾಗಿ ಈ ಸಂದೇಶವನ್ನು ಅರ್ಥ ಮಾಡಿಕೊಂಡವರು ಎಲ್ಲೋ ಕೆಲವರು, ಆದರೆ ಬಹಳಷ್ಟು ಜನ ತಪ್ಪು ತಿಳ್ಕೊಂಡ್ರು. ಏನು ಅಂತ ಹೇಳಿದ್ರೆ, ಜಗತ್ತು ಮಿಥ್ಯ, ಆದ್ರಿಂದ ಈ ಜಗತ್ತು ಕಡೆ ಗಮನ ಕೊಡಬೇಕಾಗಿಲ್ಲ ಅಂತ ಹೇಳಿ ಈ ಕಡೆ ಜಗತ್ತನ್ನೂ ಬಿಟ್ಟರು. ಅತ್ತ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು, ಶಕ್ತಿಯನ್ನು ಕಳೆದುಕೊಂಡರು. ಆಸೆಯೇ ದುಃಖಕ್ಕೆ ಕಾರಣ. ನಿಷ್ಕಾಮ ಕರ್ಮ ನೈಷ್ಕರ್ಮ್ಯ ಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂತಹ ಗ್ರಂಥಗಳೆಲ್ಲ ಬಂದಿದ್ರಿಂದ ಈ ಕಾಮ್ಯ ಕರ್ಮವನ್ನು ಯಾವತ್ತೂ ಮಾಡಬಾರದು, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಆಸೆ ಅನ್ನುವಂಥದ್ದು ಕೆಟ್ಟದು, ತಪ್ಪು ಅನ್ನುವಂತಹ ಒಂದು ಬೋಧನೆಗಳು ನಿರಂತರವಾಗಿ ಭಾರತದಲ್ಲಿ ಉಪದೇಶಿಸಲ್ಪಟ್ಟಿದ್ರಿಂದ ಈ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು, ಲೌಕಿಕ ಸಂಪತ್ತನ್ನು ಗಳಿಸಬೇಕು, ಆಮೇಲೆ ಒಂದು ದೇಶವನ್ನ ಕಟ್ಟಬೇಕು, ಸಂಘಟನೆಯನ್ನು ಮಾಡಬೇಕು ಅನ್ನುವಂತಹ ಸಾಮರ್ಥ್ಯವನ್ನೇ ಭಾರತೀಯರು ಕಳೆದುಕೊಂಡರು. ಈ ಸಾಮರ್ಥ್ಯ ಕಳೆದುಕೊಂಡಿದ್ರಿಂದ ನಿಧಾನವಾಗಿ ಈ ಕಡೆ ಲೌಕಿಕ ವಿದ್ಯೆಯೂ ಇಲ್ಲ, ಆ ಕಡೆ ಅಲೌಕಿಕ ವಿದ್ಯೆಯೂ ಇಲ್ಲದಂತಾಗಿ ಭಾರತ ನಿಧಾನವಾಗಿ ಅವನತಿಗೆ ಗುರಿಯಾಗುತ್ತಾ ಬಂತು. ಎಷ್ಟರ ಮಟ್ಟಿಗೆ ಈ ಕರ್ಮ ಅನ್ನುವಂಥದ್ದು, ಕರ್ಮ ಕೆಲಸ ಮಾಡುವಂತಹದ್ದು ನಿಕೃಷ್ಟ, ಧ್ಯಾನ ಮಾಡುವಂತಹದ್ದು ಅತ್ಯಂತ ಉತ್ತಮ, ಈ ಭಾವನೆ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂದರೆ, ಸ್ವಾಮಿ ವಿವೇಕಾನಂದರು ಬಂದ ಮೇಲೆ ಈ ಕರ್ಮ ಅನ್ನುವಂಥದ್ದು, ಕರ್ಮಯೋಗವನ್ನ ಎಷ್ಟರ ಮಟ್ಟಿಗೆ ಪ್ರತಿಪಾದಿಸಿದ್ರು ಅಂತಂದ್ರೆ, ಕರ್ಮವಿಲ್ಲದೆ ಭಾರತಕ್ಕೆ ಉದ್ಧಾರವಿಲ್ಲ. ಕರ್ಮ ಅಂತಂದ್ರೆ ಏನು, ಕರ್ಮಯೋಗ ಅಂತಂದ್ರೆ ಏನು? ಯೋಗ ಕರ್ಮಸು ಕೌಶಲಂ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ಯೋಗ ಅಂತಂದ್ರೆ ಏನು? ಕರ್ಮದಲ್ಲಿ ಕೌಶಲ್ಯ, ಎಫಿಷಿಯನ್ಸಿ ಇನ್ ವರ್ಕ್. ಈ ಕರ್ಮ ಕೌಶಲ ಇದನ್ನ ಭಾರತೀಯರು ಮರೆತರು. ಎಷ್ಟರ ಮಟ್ಟಿಗೆ ಕೆಲಸ ಅನ್ನುವಂಥದ್ದು ನಿಕೃಷ್ಟವಾಯಿತು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಹಾಸಂಘವನ್ನ ಸ್ಥಾಪನೆ ಮಾಡಿದ ಮೇಲೆ ಎಲ್ಲ ಕಡೆಯೂ ಕೂಡ ಸ್ಕೂಲ್ಗಳನ್ನ, ಕಾಲೇಜುಗಳನ್ನ, ಆಸ್ಪತ್ರೆಗಳನ್ನ ತೆರೆಯಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದರು. ಇದೊಂದು ಕ್ರಾಂತಿಕಾರಿಯಾದಂತಹ ಭಾವನೆ. ಅಮೆರಿಕದಿಂದ ಅವರ ಸೋದರ ಸನ್ಯಾಸಿಗಳಿಗೆ ಪತ್ರವನ್ನು ಬರೀತಾರೆ, ನೀವು ಹೋಗಿ ಹಳ್ಳಿಗಳಿಗೆ ಹೋಗಿ ಒಂದು ಭೂಪಟವನ್ನು ತೆಗೆದುಕೊಂಡು ಹೋಗಿ ಮತ್ತು ಅಲ್ಲಿನ ಜನರಿಗೆ ಪಾಠ ಮಾಡಿ, ವಿಜ್ಞಾನದ ಕುರಿತು ಪಾಠ ಮಾಡಿ, ಸಮಾಜದ ಕುರಿತು ಪಾಠ ಮಾಡಿ, ಎಲ್ಲದರ ಕುರಿತಾಗಿ ಪಾಠ ಮಾಡಿ ಅವರನ್ನೆಲ್ಲರನ್ನು ಎಚ್ಚರಿಸಿ, ಆಮೇಲೆ ಎಲ್ಲೆಲ್ಲಿ ಆಸ್ಪತ್ರೆಗಳ ಸೌಕರ್ಯವಿಲ್ಲವೋ ಅವರೆಲ್ಲರಿಗೂ ಎಲ್ಲ ಕಡೆಯೂ ಕೂಡ ಆಸ್ಪತ್ರೆಗಳನ್ನ ತೆರೆಯಿರಿ. ಇಂಥ ಒಂದು ಪತ್ರಗಳು ಅವರ ಸೋದರ ಸನ್ಯಾಸಿಗಳಿಗೆ ಬಂದಾಗ ಆ ಸೋದರ ಸನ್ಯಾಸಿಗಳೇ ಗಾಬರಿಯಾದರು. ಯಾಕೆ ಅಂತ ಹೇಳಿದ್ರೆ, ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ ಅಂತಿರಬೇಕಾದ್ರೆ ನಾವು ಈ ಸಮಾಜ ಸೇವೆಯನ್ನು ಕಟ್ಟಿಕೊಂಡು ಏನು ಮಾಡಬೇಕಾಗಿದೆ?
ಸ್ವಾಮಿ ವಿವೇಕಾನಂದರ ಗುರುಗಳಾದಂತಹ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಹೇಳಿದ್ರು ಏನು ಅಂತ ಹೇಳಿದ್ರೆ, ಮೊದಲು ಆತ್ಮ ಸಾಕ್ಷಾತ್ಕಾರ, ಮೊದಲು ಪರಮಾತ್ಮನ ಸಾಕ್ಷಾತ್ಕಾರ, ಆಮೇಲೆ ಸಮಾಜ ಸೇವೆ. ಅದನ್ನ ಸರಿಯಾಗಿ ಬೇರೆ ಶಿಷ್ಯರು ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ಶ್ರೀರಾಮಕೃಷ್ಣರ ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು. ಇಂತಹ ಪತ್ರಗಳು ಬಂದಾಗ ಆ ಸೋದರ ಸನ್ಯಾಸಿಗಳಿಗೆ ಅರ್ಥ ಆಗಲಿಲ್ಲ, ನರೇಂದ್ರ ಯಾಕೆ ಹೀಗೆ ಬರಿತಾ ಇದ್ದಾನೆ, ಭಾರತದ ಸ್ಥಿತಿ ಏನಾದರೂ ಆಗಲಿ, ನಮ್ಮ ಸುತ್ತಮುತ್ತ ಇರುವಂತಹ ಜನರ ಸ್ಥಿತಿ ಯಾವ ಅವನತಿಗೆ ಬೇಕಾದರೂ ಹೋಗಲಿ, ನಾವು ಮಾತ್ರ ಧ್ಯಾನದಲ್ಲಿ ಕುಳಿತು ಧ್ಯಾನಾನಂದವನ್ನು ಅನುಭವಿಸಬೇಕು, ನರೇಂದ್ರನಿಗೆ ತಲೆ ಕೆಟ್ಟಿದೆ ಅಂತ ಹೇಳಿ ಭಾವಿಸಿದರು ಅವರ ಸೋದರ ಸನ್ಯಾಸಿಗಳು. ಆದರೆ ಸ್ವಾಮಿ ವಿವೇಕಾನಂದರು ಬಿಡಲಿಲ್ಲ. ತಮ್ಮ ಶಿಷ್ಯರನ್ನ ಋಷಿಕೇಶಕ್ಕೆ ಕಳಿಸಿ ಅಲ್ಲೊಂದು ಆಸ್ಪತ್ರೆಯನ್ನು ತೆರೆಯಬೇಕು ಅಂತ ಸಂಕಲ್ಪ ಮಾಡಿ ಅವರನ್ನು ಕಳಿಸಿದಾಗ ಅಲ್ಲಿ ಇದ್ದಂತಹ ಸಂಪ್ರದಾಯ ಸನ್ಯಾಸಿಗಳು ಅವರನ್ನ ಒಪ್ಪಲಿಲ್ಲ. ಸಂಪ್ರದಾಯ ಸನ್ಯಾಸಿಗಳು ಯಾರೂ ಕೂಡ ಈ ವಿವೇಕಾನಂದರ ಶಿಷ್ಯರನ್ನ, ಸನ್ಯಾಸಿಗಳಾದರೂ ಕೂಡ ಅವರನ್ನು ಒಪ್ಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಸಮಾಜ ಸೇವೆ ಮಾಡ್ತಾರೆ, ರೋಗಿಗಳ ಸೇವೆಯನ್ನು ಮಾಡ್ತಾರೆ, ಇದು ನಿಕೃಷ್ಟವಾದಂತಹದ್ದು. ಯಾವ ಸನ್ಯಾಸಿಗಳು ಧ್ಯಾನವನ್ನ ಮಾಡಬೇಕಾಗಿತ್ತೋ ಅಂತಹ ಸನ್ಯಾಸಿಗಳು ಈ ಜನರ ಸೇವೆಯನ್ನ, ರೋಗಿಗಳ ಸೇವೆಯನ್ನ ಮಾಡ್ತಾರೆ. ಆದ್ರಿಂದ ಇವರು ನಿಜವಾದ ಸನ್ಯಾಸಿಗಳಲ್ಲ ಅಂತ ಹೇಳಿ ಸಂಪ್ರದಾಯ ಸನ್ಯಾಸಿಗಳು ಅವರನ್ನ ನಿರ್ಧಾರ ಮಾಡಿ ಹೊರ ಹಾಕಿದಾಗ ಬಹಳ ಕಷ್ಟಪಟ್ಟರು ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ. ಆದರೆ ಅಲ್ಲಿ ಅತ್ಯಂತ ಉತ್ತಮ ಸನ್ಯಾಸಿಗಳಾದಂಥ ಒಬ್ಬರು ಧನರಾಜಗಿರಿ ಅಂತಕ್ಕಂಥ ಒಬ್ಬ ಮಹಾಪುರುಷರು ಆ ಸನ್ಯಾಸಿಗಳನ್ನ, ಸ್ವಾಮಿ ವಿವೇಕಾನಂದರ ಶಿಷ್ಯರನ್ನ ಕರೆದುಕೊಂಡು ಬಂದು ಅವರಿಗೆಲ್ಲ ಸಾಧುಗಳ ಮುಂದೆ ಸನ್ಮಾನ ಮಾಡ್ತಾರೆ, ಒಂದು ಉನ್ನತ ಸ್ಥಾನವನ್ನ ಕೊಡ್ತಾರೆ. ಆಗ ಎಲ್ಲ ಸನ್ಯಾಸಿಗಳು ಒಪ್ಪಿಕೊಳ್ತಾರೆ. ಯಾಕೆ ಅಂತಂದ್ರೆ, ಇಂದಿನ ಧರ್ಮ, ಇಂದಿನ ಯುಗಕ್ಕೆ ಬೇಕಾದಂತಹದ್ದು ಮಾನವ ಕಲ್ಯಾಣ. ಎಲ್ಲರೂ ಕೂಡ ಈ ಕರ್ಮ ಯೋಗದ ಮೂಲಕ ಮೊದಲು ಸಮಾಜವನ್ನ ಸುದೃಢ ಮಾಡಿಕೊಳ್ಳಬೇಕು, ಮೊದಲು ಈ ದೌರ್ಬಲ್ಯದಿಂದ ಪಾರಾಗಬೇಕು, ಮೊದಲು ಈ ದೀನತೆಯಿಂದ ಪಾರಾಗಬೇಕು, ಆಮೇಲೆ ಮಾತ್ರವೇ ಧ್ಯಾನಾನಂದ. ಇಲ್ಲಿ ತಪ್ಪರ್ಥ ಏನಾಯ್ತು ಅಂತಂದ್ರೆ, ನಿಜಕ್ಕೂ ಕೂಡ ಆಸೆ ಅನ್ನುವಂತಹದ್ದು ಕೆಟ್ಟದ್ದು, ಈ ಜಗತ್ತು ಶಾಶ್ವತ ಅಲ್ಲ ಅಂತ ಬೋಧಿಸಿದ್ದರ ಪರಿಣಾಮ ಏನಾಯ್ತು ಅಂತಂದ್ರೆ, ಆಸೆ ಕೆಟ್ಟದ್ದು ಅಲ್ಲ, ಅಥವಾ ಆಸೆ ಕೆಟ್ಟದ್ದು ಅಂತಿದ್ರೂ ಕೂಡ ಆ ಆಸೆಯನ್ನ ಮೀರಬೇಕಾದ್ರೆ ಅವನಿಗೆ ನಿಜವಾದಂತ ಶಕ್ತಿ ಬೇಕಾಗುತ್ತದೆ. ದುರ್ಬಲರಿಂದ ಆಸೆಯನ್ನ ಮೀರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ದುರ್ಬಲರಿಂದ ಆಸೆಯನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಒಂದು ಮರ್ಮವನ್ನ ಸ್ವಾಮೀಜಿ ಅರ್ಥ ಮಾಡಿಕೊಂಡರು. ಆಸೆ ಕೆಟ್ಟದ್ದು ಅಂತ ಎಷ್ಟು ಬೋಧಿಸಲಾಗಿದೆ ಅಂತ ಹೇಳಿದ್ರೆ, ನಮ್ಮ ಯುವಕ ಸಂಘಕ್ಕೆ ಯುವಕರೆಲ್ಲರೂ ಕೂಡ ಬರ್ತಾರೆ, ಅವರಿಗೆ ಆಸೆಗಳೇ ಇಲ್ಲ. ಆಶ್ರಮಕ್ಕೆ ಬರ್ತಾರೆ, ಆಸೆಗಳೇ ಇಲ್ಲ. ಆಸೆಗಳಿಲ್ಲ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಏನೋ ಒಂದು ಉತ್ತಮವಾದ ಸಾಧಿಸಬೇಕು ಅನ್ನುವಂತ ಆಸೆಯೂ ಇಲ್ಲ, ನಾವು ಜೀವನದಲ್ಲಿ ಮೇಲೆ ಬರಬೇಕು ಅನ್ನುವಂತಹ ಆಸೆಯೂ ಇಲ್ಲ. ಯಾಕೆ? ಆಶ್ರಮಕ್ಕೆ ಬಂದ ಮೇಲೆ ಆಸೆಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಹೀಗೆ ನಾವು ಅರ್ಥ ಮಾಡಿಕೊಂಡಂತಹದ್ದು. ಆಸೆ ಬಿಡಬೇಕು ಅಂತಂದ್ರೆ ನಾವು ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಅನ್ನುವಂಥ, ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನುವಂಥ ಆಸೆಯೂ ಕೆಟ್ಟದ್ದು. ಜೀವನದಲ್ಲಿ ಉತ್ಸಾಹವನ್ನೇ ಜನರು ಕಳೆದುಕೊಂಡು ಬಿಟ್ರು. ಈ ಉತ್ಸಾಹವನ್ನೇ ಜೀವನದಲ್ಲಿ ಕಳೆದುಕೊಂಡು ಬಿಟ್ಟಾಗ ಅವರಿಗೆ ಈ ಲೌಕಿಕ ಜಗತ್ತು ಇಲ್ಲ, ಪಾರಮಾರ್ಥಿಕ ಜಗತ್ತು ಇಲ್ಲ. ಈ ಶಕ್ತಿ, ಇದನ್ನೇ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ್ದು, ಎಚ್ಚರಿಸಿದ್ದು. ಯಾಕೆ ಅರ್ಜುನಂಗೆ ಯುದ್ಧ ಮಾಡು ಅಂತ ಹೇಳ್ದ? ಅಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಸನ್ಯಾಸವನ್ನ ತೆಗೆದುಕೊಳ್ತೇನೆ, ಸನ್ಯಾಸವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದಾಗ ಅರ್ಜುನನಿಗೆ ಶ್ರೀಕೃಷ್ಣ ಚೀಮಾರಿ ಹಾಕ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆ ಸನ್ಯಾಸವನ್ನ ತೆಗೆದುಕೊಳ್ಳುವಂತಹ ಸ್ಥಿತಿಗೆ ಇನ್ನೂ ಅರ್ಜುನ ಬಂದಿರಲಿಲ್ಲ, ಸನ್ಯಾಸವನ್ನ ತೆಗೆದುಕೊಳ್ಳುವಂತಹ ಸ್ಥಿತಿ ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ಅವನಲ್ಲಿ ರಜೋಗುಣ ಮತ್ತು ತಮೋಗುಣ ಅನ್ನುವಂಥದ್ದು ಇನ್ನೂ ಇತ್ತು. ಈ ರಜೋಗುಣ ಮತ್ತು ತಮೋಗುಣ ಅವನೊಳಗೆ ಇದ್ದಿದ್ರಿಂದ ಅವನು ಏನಾದರೂ ಯುದ್ಧ ಬೇಡ ಅಂತ ಹೇಳಿ ಮನೆಗೆ ಹೋಗಿದ್ರೂ ಕೂಡ ಅವನು ಒಳಗಿರುವಂತಹ ಶಕ್ತಿ ಅವನನ್ನ ಸುಮ್ಮನಿರಲಿಕ್ಕೆ ಬಿಡ್ತಿರ್ಲಿಲ್ಲ, ಮತ್ತೊಮ್ಮೆ ಯುದ್ಧಕ್ಕೆ ಪ್ರೇರೇಪಿಸುತ್ತಿತ್ತು. ಈ ಸಂದರ್ಭ ಹೀಗೆ ಬಂದಿದೆ, ಮೋಹಪರವಶನಾಗಿದ್ದಾನೆ, ಆದ್ರಿಂದ ಯುದ್ಧ ಬೇಡ ಅಂತ ಮನೆಗೆ ಹೋಗ್ತೀನಿ, ಅಥವಾ ಕಾಡಿಗೆ ಹೋಗ್ತೀನಿ, ಮಠಕ್ಕೆ ಹೋಗ್ತೀನಿ, ಸನ್ಯಾಸ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನಿಜವಾಗಿಯೂ ಕೂಡ ಅವನ ಸ್ಥಿತಿ ಅದಲ್ಲ. ಇಟ್ ಈಸ್ ಹಿಪೋಕ್ರಸಿ ಅಂತ ಶ್ರೀಕೃಷ್ಣ ಕಂಡುಕೊಳ್ತಾನೆ. ಇದು ಅಪ್ರಾಮಾಣಿಕತೆ, ಇದು ಮಿಥ್ಯಾಚಾರ ಅಂತ ತಿಳಿದುಕೊಳ್ತಾನೆ. ಸ್ವಾಮಿ ವಿವೇಕಾನಂದರು ಕೂಡ ಮತ್ತೊಮ್ಮೆ ಹೇಳ್ತಾರೆ, ಭಾರತೀಯರು ಮತ್ತೊಮ್ಮೆ ಅರ್ಜುನನ ಸ್ಥಿತಿಗೆ ಬಂದಿದ್ರು.
ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳ್ತಾ ನಮಗೆ ಜಗತ್ತಿನ ಪರಿವೇ ಇಲ್ಲ, ಜಗತ್ತಿನ ಗೊಡವೆ ಬೇಡ ಅಂತ ಹೇಳ್ತಾ ತಾವೂ ಮೋಸ ಮಾಡಿಕೊಳ್ಳುವುದಲ್ಲದೆ ಜಗತ್ತಿಗೂ ಮೋಸ ಮಾಡ್ತಿದ್ರು. ಇದಕ್ಕೆ ತಮ್ಮ ಕರ್ಮ ಕೌಶಲದಿಂದ ಒಂದು ಉತ್ತಮವಾದಂತಹ ಸಮಾಜವನ್ನೂ ನಿರ್ಮಾಣ ಮಾಡಲಿಲ್ಲ, ಬದಲಾಗಿ ಆತ್ಮವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲ. ದುರ್ಬಲರಿಗೆ ಆಧ್ಯಾತ್ಮಿಕ ಮಾರ್ಗ ಆಗುವುದಿಲ್ಲ. ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಕ್ಷುದ್ರಂ ಹೃದಯ, ಮೊದಲು ಈ ಹೃದಯದ ದೌರ್ಬಲ್ಯವನ್ನ ಕಿತ್ತ ಹಾಕು. ನಾಯಮಾತ್ಮ ಬಲಹೀನೇನ ಲಭ್ಯ, ಈ ಆತ್ಮ ಬಲಹೀನರಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಆದ್ರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಶ್ರೀಕೃಷ್ಣನ ಸಂದೇಶವನ್ನ ನೀವೇನಾದ್ರೂ ಅರ್ಥ ಮಾಡಿಕೊಳ್ಳಬೇಕಾದರೆ, ಯುವಕರಿಗೆ ಕೊಡುವಂತಹ ಸಂದೇಶ, ವಿವೇಕಾನಂದರು ಕೊಡುವಂತಹ ಸಂದೇಶ ಏನು ಅಂತಂದ್ರೆ, ಶ್ರೀಕೃಷ್ಣನ ಉಪದೇಶವನ್ನ ನೀವೇನಾದ್ರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಸ್ವಲ್ಪ ಫುಟ್ಬಾಲ್ ಆಡಿ. ಎಂಥ ಮಾತನ್ನು ಹೇಳಿದ್ರು ನೋಡಿ. ಗೀತಾ ಪಾರಾಯಣವನ್ನ ಮಾಡಿ ಅಂತ ಹೇಳಿಲ್ಲ, ಬದಲಾಗಿ ಫುಟ್ಬಾಲ್ ಆಡಿ. ಫುಟ್ಬಾಲ್ ಆಡುವುದರ ಮೂಲಕ ನಿಮ್ಮ ರಟ್ಟೆಗಳು ಸ್ವಲ್ಪ ಗಟ್ಟಿಯಾಗಲಿ. ಯಾವಾಗ ನಿಮ್ಮ ರಟ್ಟೆಗಳು ಸ್ವಲ್ಪ ಗಟ್ಟಿಯಾಯಿತು, ಆಗ ಶ್ರೀಕೃಷ್ಣ ಅರ್ಜುನನಿಗೆ ಏನೋ ಒಂದು ಶಕ್ತಿಶಾಲಿಯಾದಂಥ ಉಪದೇಶವನ್ನ ಕೊಟ್ಟ ಅಂತ ಹೇಳಿ ನಿಮಗೆ ಅರ್ಥ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ದುರ್ಬಲರು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಬುದ್ಧನ ತ್ಯಾಗವೇ ತ್ಯಾಗ, ಸಿದ್ಧಾರ್ಥನ ತ್ಯಾಗವೇ ತ್ಯಾಗ. ಯಾಕೆಂತಂದ್ರೆ ಎಲ್ಲವೂ ಇತ್ತು ಅವನಿಗೆ, ಶ್ರೀಮಂತಿಕೆ ಇತ್ತು. ಆ ಶ್ರೀಮಂತಿಕೆ ಇದ್ದರೂ ಕೂಡ ಅದು ಯಾವುದರಿಂದಲೂ ಕೂಡ ಶಾಂತಿ ಸಿಗುವುದಿಲ್ಲ, ಆನಂದ ಸಿಗುವುದಿಲ್ಲ ಅಂತ ತ್ಯಾಗ ಮಾಡಿದ. ಒಬ್ಬ ಭಿಕ್ಷುಕ ಏನ್ ತ್ಯಾಗ ಮಾಡ್ತಾನೆ ಅಂತ ಸ್ವಾಮೀಜಿ ಹೇಳ್ತಾರೆ. ಎಲ್ಲವೂ ಇದ್ದಂತಹ ಬುದ್ಧ ರಾಜ್ಯವನ್ನ ತ್ಯಾಗ ಮಾಡಿದ. ಸುಖಭೋಗಗಳನ್ನ ಗಳಿಸಬೇಕು, ಸ್ವಾಮೀಜಿ ಹೇಳ್ತಾರೆ, ಸುಖಭೋಗಗಳನ್ನ ಗಳಿಸಬೇಕು. ಆಮೇಲೆ ಅದರ ನ್ಯೂನತೆಗಳನ್ನ, ಅದರ ಲಿಮಿಟೇಷನ್ ಅರ್ಥ ಮಾಡಿಕೊಂಡು ಅದನ್ನ ತ್ಯಾಗ ಮಾಡುವಂತ ಸ್ಥಿತಿಗೆ ಮನುಷ್ಯ ಬರುತ್ತಾನೆ. ಹಣ ಗಳಿಸಿದಂತ ಶ್ರೀಮಂತ ಮಾತ್ರ ಹಣದ ಲಿಮಿಟೇಷನ್ ಏನಿದೆಯಲ್ಲ, ದೋಷ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ, ನ್ಯೂನತೆಯನ್ನು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ. ಯಾರಿಗೆ ಹೆಸರು ಕೀರ್ತಿ ಬಂದಿದೆಯೋ ಅವರು ಮಾತ್ರ ಹೆಸರು ಕೀರ್ತಿನ ನ್ಯೂನತೆ ದೋಷಗಳನ್ನ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ. ಆದ್ರಿಂದ ಸ್ವಾಮೀಜಿ ಹೇಳ್ತಾರೆ, ಮೊದಲು ಲೌಕಿಕ ಸಂಪತ್ತನ್ನ ಗಳಿಸಿಕೊಳ್ಳಿ, ಮೊದಲು ಸುದೃಢವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಿ. ನಮ್ಮ ಪೂಜ್ಯ ಗುರುಗಳಾದಂತಹ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಹೇಳ್ತಾ ಇದ್ರು ಯಾವಾಗ್ಲೂ, ಏನು ಅಂತ ಹೇಳಿದ್ರೆ, ನೀವು ಹೊರಗಡೆ ಇರ್ತೀರಾ ಸಮಾಜದಲ್ಲಿ, ರಾಜನಂತೆ ಇರಬೇಕು, ಶ್ರೀಮಂತಿಕೆ ಇರಬೇಕು, ಹೆಸರು ಕೀರ್ತಿ ಇರಬೇಕು. ಇಲ್ವಾ ಎಲ್ಲ ತಲೆ ಬೋಳಿಸಿ ಆಶ್ರಮವನ್ನು ಸೇರಬೇಕು. ಹೊರಗಿದ್ದು ಸನ್ಯಾಸಿಗಳಂತೆ ಇರಬಾರದು ಅಂತಂದ್ರೆ ಇದನ್ನು ತಪ್ಪರ್ಥ ಮಾಡಿಕೊಳ್ಳಬಾರದು. ಏನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಇದ್ದಾಗ, ಗಳಿಸಿದಾಗ ಅದರ ಮಿಥ್ಯತೆ ಅರ್ಥವಾಗ್ತದೆ. ಯಾವುದನ್ನೇ ಮೀರಬೇಕಂತಂದ್ರೆ ಮೊದಲು ಅದನ್ನು ಗಳಿಸಿರಬೇಕು, ಅದರ ದೋಷ ಅರ್ಥ ಮಾಡಿಕೊಂಡಾಗ ಮೀರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಣ ಯಾರಿಗೆ ಶ್ರೀಮಂತಿಕೆ ಅನ್ನೊಂದು ಹೇರಳವಾಗಿದೆಯೋ ಅವರಿಗೆ ಹಣದ ಮೇಲೆ ವ್ಯಾಮೋಹ ಇರುವುದಿಲ್ಲ. ಯಾರು ಎಲ್ಲ ಸುಖಗಳನ್ನು ಅನುಭವಿಸಿದ್ದಾರೋ ಅವರಿಗೆ ಸುಖಗಳ ಮೇಲೆ ವ್ಯಾಮೋಹ ಇರುವುದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಿದ್ರು, ಏನು ಅಂತ ಹೇಳಿದ್ರೆ, ಭೋಗ ಮುಗಿಯದೆ ಯೋಗ ಪ್ರಾರಂಭವಾಗುವುದಿಲ್ಲ. ಎಲ್ಲ ಸುಖಭೋಗಗಳನ್ನು ಅರ್ಥ ಮಾಡಿಕೊಂಡ ಮೇಲೆ, ಅದರ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡ ಮೇಲೆ, ಅದನ್ನು ಅನುಭವಿಸಿ ಆದ ಮೇಲೆ ಮನುಷ್ಯ ಯೋಗಕ್ಕೆ ತಯಾರಿಯಾಗುತ್ತಾನೆ. ಸ್ವಾಮೀಜಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾ ಇದ್ರು, ಒಬ್ಬ ಉತ್ತಮ ಸನ್ಯಾಸಿ ಇದ್ದಾನೆ ಅಂತಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿದ್ದಿರಲೇಬೇಕು ಅಂತ ಹೇಳಿ. ಎಂಥ ಮಾತು ಆಲೋಚನೆ ಮಾಡಿ ನೋಡಿ. ಒಬ್ಬ ರಾಜನಾಗಿದ್ದಿರಲೇಬೇಕು ಅಂತಂದ್ರೆ ಏನು, ಅವನು ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಇದು ಇಷ್ಟೇ ಅಂತ ಹೇಳಿ ಮನಸ್ಸಿನಲ್ಲಿ ಸಂಪೂರ್ಣ ತ್ಯಾಗವನ್ನ ಮಾಡಿರುತ್ತಾನೆ. ಅದರ ಕಳಂಕ ಅವನಿಗೆ ಹತ್ತುವುದಿಲ್ಲ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಹೇಳಬಹುದು, ನನಗೆ ಎದ್ದಂತ ಪ್ರಶ್ನೆ. ಹಣ ತುಂಬ ಇದ್ದಾಗ, ಶ್ರೀಮಂತಿಕೆ ತುಂಬ ಇದ್ದಾಗ ಅದರ ಮೇಲಿನ ಮೋಹ ಹೋಗುತ್ತದೆ ಅಂತಂದಾಗ ಎಷ್ಟೋ ಜನ ಕೋಟ್ಯಾನುಕೋಟಿ ರೂಪಾಯಿಗಳನ್ನು ಮಾಡ್ತಾರಲ್ಲ, ಅವರಿವರನ್ನ ವಂಚಿಸಿ ಲಂಚ ತೆಗೆದುಕೊಂಡು ಕೋಟ್ಯಾನು ರೂಪಾಯಿಯನ್ನು ಗಳಿಸ್ತಾರಲ್ಲ, ಆದ್ರೂ ಇನ್ನೂ ಗಳಿಸಬೇಕು, ಮತ್ತೂ ಗಳಿಸಬೇಕು, ಅವರನ್ನ ಲಪಟಾಯಿಸಬೇಕು, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು ಅಂತ ಹೇಳಿ ವ್ಯಾಮೋಹ ಇರ್ತದಲ್ಲ, ಅವ್ರಿಗೆ ಯಾಕೆ ವ್ಯಾಮೋಹ ಹೋಗಿಲ್ಲ? ನಮ್ಮ ಸ್ವಾಮೀಜಿ ಯಾವಾಗ್ಲೂ ಹೇಳ್ತಾರೆ, ನುಂಗಂಬಾಕಂ ಅಂತ ಹೇಳಿ. ಒಂದು ನುಂಗಂಬಾಕಂ ಅಂತ ತಮಿಳುನಾಡಿನಲ್ಲಿ ಒಂದು ಊರಿದೆ. ಎಲ್ಲರೂ ನುಂಗುತ್ತಾ ಇರುವಂತವ್ರು, ಅದರಿಂದ ನುಂಗಂಬಾಕಂ ಪ್ರತಿಯೊಬ್ಬರು ಕೂಡ. ಅವರೆಲ್ಲರೂ ಗಳಿಸಿದಾಗಲೂ ಕೂಡ ಅವರಿಗೆ ವ್ಯಾಮೋಹ ಯಾಕೆ ಹೋಗಿಲ್ಲ?
ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಏನ್ ಉತ್ತರ ಕೊಡಬಹುದು ಅಂತಂದ್ರೆ, ಯಾರು ಪ್ರಾಮಾಣಿಕವಾಗಿ ತಮ್ಮ ಶ್ರಮದಿಂದ ಹಣವನ್ನ ಗಳಿಸಿದ್ದಾರೋ ಅವರಿಗೆ ಹಣದ ಇತಿಮಿತಿ ಅರ್ಥವಾಗುತ್ತದೆ. ಯಾರು ಪರರ ಹಣದಿಂದ ಆ ಸುಖಭೋಗವನ್ನು ಅನುಭವಿಸುತ್ತಾರೋ ಅವರಿಗೆ ಹಣದ ಇತಿಮಿತಿಯೂ ಗೊತ್ತಾಗುವುದಿಲ್ಲ, ಹಣದ ಒಂದು ಪ್ರಾಮುಖ್ಯತೆ ಅವಶ್ಯಕತೆಯೂ ಕೂಡ ಬೆಲೆಯೂ ಗೊತ್ತಾಗುವುದಿಲ್ಲ. ಎಷ್ಟೇ ಕೋಟಿ ರೂಪಾಯಿ ಇದ್ದರೂ ಕೂಡ ಅದರ ಒಂದು ಇತಿಮಿತಿ ಅರ್ಥವಾಗುವುದಿಲ್ಲ. ಆ ಸುಖ ಭೋಗದ ತೃಷ್ಣೆ ಅದು ಕಡಿಮೆಯಾಗುವುದಿಲ್ಲ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಂತ ಹೇಳಿದ್ರೆ, ನಿನಗಿನ್ನೂ ಆ ಸನ್ಯಾಸದ ಮನಸ್ಥಿತಿ ಅರ್ಥವಾಗಿಲ್ಲ, ಬದಲಾಗಿ ತ್ಯಾಗ ಮಾಡುವಂತಹ ಸಿದ್ಧತೆ ಮಾಡಬೇಕಾಗಿದೆ ಮೊದಲು. ಆದ್ರಿಂದ ಈ ಯುದ್ಧ ಭೂಮಿಯಲ್ಲಿ ಕರ್ಮಯೋಗದ ದ್ವಾರ ನಿನಗೆ ಬಂದಂತಹ ಕರ್ತವ್ಯ ಮಾಡು. ಸ್ವಾಮೀಜಿ ಅದನ್ನೇ ಹೇಳಿದ್ದು, ಓ ಭಾರತೀಯರೇ, ಮೊದಲು ಈ ದೈನ್ಯತೆಯಿಂದ ದೌರ್ಬಲ್ಯದಿಂದ ಪಾರಾಗಿ ಮೊದಲು ಶಕ್ತಿಯನ್ನ ಗಳಿಸಿಕೊಳ್ಳಿ. ಯಾವಾಗ ನೀವು ಶಕ್ತಿಯನ್ನ ಗಳಿಸಲು ಸಾಧ್ಯವಾಗ್ತದೆ ಆಗ ಈ ಜಗತ್ತು ಮಿಥ್ಯಾ ಅಂತ ತ್ಯಾಗ ಮಾಡಲು ಸಿದ್ಧರಾಗುತ್ತೀರಿ. ಈ ಕರ್ಮಯೋಗದಲ್ಲಿ ಮೊದಲು ಆ ಅರ್ಜುನ ಪ್ರಶ್ನೆ ಕೇಳುವಂತಹದ್ದೇ ಇದನ್ನ. ಅರ್ಜುನವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಎಲೈ ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಉತ್ತಮವೆಂದು ನಿನ್ನ ಅಭಿಪ್ರಾಯವಾದರೆ, ಎಲೈ ಕೇಶವ, ನನ್ನನ್ನು ಘೋರವಾದ ಕೆಲಸದಲ್ಲಿ ಏಕೆ ತೊಡಗಿಸುತ್ತೀಯೇ? ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಮಿಶ್ರವಾಗಿರುವಂತಿರುವ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸುವಂತೆ ಇದ್ದೀಯೇ. ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬಹುದೋ ಅದೊಂದನ್ನು ನಿಶ್ಚಯಿಸಿ ಹೇಳು. ಇಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನೆ 3ನೇ ಅಧ್ಯಾಯದಲ್ಲಿ. ಹೇ ಜನಾರ್ದನ, ಕರ್ಮಕ್ಕಿಂತ ಜ್ಞಾನ ಉತ್ತಮ ಅಂತ ನೀನು ಭಾವಿಸುವುದಾದರೆ ನನಗೆ ಯುದ್ಧ ಮಾಡು ಅಂತ ಯಾಕೆ ಹೇಳ್ತಾ ಇದ್ದಿ? ಈ ಘೋರವಾದ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದ್ದಿ? 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನೆಲ್ಲ ಹೇಳ್ತಾ ಬಂದ. ಆತ್ಮದ ವೈಭವವನ್ನ ಮತ್ತು ಸ್ಥಿತಪ್ರಜ್ಞ ಹೇಗಿರ್ತಾನೆ, ಅವನು ಯಾವ ಕರ್ಮವನ್ನೂ ಮಾಡುವುದಿಲ್ಲ, ಅವನಿಗೆ ಯಾವ ಆಸೆಯೂ ಇರುವುದಿಲ್ಲ, ಅವನು ಯಾವ ಸಂಕಲ್ಪವನ್ನು ಮಾಡುವುದಿಲ್ಲ, ಬದಲಾಗಿ ತನ್ನ ಆನಂದದಲ್ಲಿ ತಾನು ಇರ್ತಾನೆ ಅಂತ ಹೇಳಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾ, ಇಂಥ ಬುದ್ಧಿ ಏನಿದೆಯಲ್ಲ, ಇಂಥ ಒಂದು ಸಮತ್ವ ಏನಿದೆಯಲ್ಲ, ಇಂಥ ಒಂದು ಜ್ಞಾನ ಏನಿದೆಯಲ್ಲ, ಅದು ಅತ್ಯಂತ ಉತ್ತಮವಾದಂತಹ ಸ್ಥಿತಿ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಈಗ ಮತ್ತೊಮ್ಮೆ ಕೃಷ್ಣ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಅಂತ. ಈಗ ಅರ್ಜುನನಿಗೆ ಸಂಶಯ ಬಂದಿದೆ. ಅದು ನಿಜವಾದ ಸ್ಥಿತಿಯಾದ ಪಕ್ಷದಲ್ಲಿ, ಸಮತ್ವವನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಸ್ಥಿತಿಯಾದ ಪಕ್ಷದಲ್ಲಿ, ತನ್ನದಲ್ಲೇ ತಾನು ಇರುವಂತಹ ಸ್ಥಿತಿಯೇ ನಿಜವಾದ ಪಕ್ಷದಲ್ಲಿ ನನಗೆ ಯುದ್ಧ ಮಾಡುವಂತ ಯಾಕೆ ಹೇಳ್ತಾ ಇದ್ದಿ? ಅದೇ ಶ್ರೇಷ್ಠವಾದ ಸ್ಥಿತಿ ಅಂತೇನೋ ನೀನು ಹೇಳಿದೆ, ಜ್ಞಾನದ ಸ್ಥಿತಿಯೇ ಶ್ರೇಷ್ಠ ಅಂತ ನೀನು ಹೇಳಿದೆ. ಆದ್ರೆ ಈಗ ಯುದ್ಧ ಮಾಡುವಂತ ಯಾಕೆ ಹೇಳ್ತಾ ಇದ್ದಿ? ಧ್ಯಾನ ಮಾಡುವಂತ ಹೇಳ್ಬಹುದಾಗಿತ್ತಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾನೆ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎಲೈ ಪಾಪರಹಿತನೇ, ಈ ಲೋಕದಲ್ಲಿ 2 ವಿಧವಾದ ನಿಷ್ಠೆಯನ್ನು ನಾನು ಹಿಂದೆ ಹೇಳಿದೆನು. ಜ್ಞಾನಯೋಗದ ದ್ವಾರ ಸಾಂಖ್ಯರ ನಿಷ್ಠೆ, ಕರ್ಮಯೋಗದ ದ್ವಾರ ಯೋಗಿಗಳ ನಿಷ್ಠೆ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದುವುದಿಲ್ಲ.
ಮತ್ತು ಬರಿಯ ಕರ್ಮತ್ಯಾಗದಿಂದಲೇ ಸಿದ್ಧಿಯನ್ನು ಹೊಂದುವುದಿಲ್ಲ. ಇಲ್ಲೇ ಮುಖ್ಯವಾದಂಥ ಅಂಶ ಇರುವುದಾದ್ದು. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಜ್ಞಾನದ ಸ್ಥಿತಿ ನಿಜಕ್ಕೂ ಶ್ರೇಷ್ಠ, ಆದರೆ ಓ ಅರ್ಜುನ, ಕರ್ಮ ತ್ಯಾಗ ಮಾಡುವುದರಿಂದ ಆ ಸ್ಥಿತಿಯನ್ನು ನೀನು ತಲುಪಲಾರೆ. ಕೇವಲ ಸಂಕಲ್ಪ ಬಿಡುವುದರಿಂದ, ಕೇವಲ ಕರ್ಮವನ್ನು ತ್ಯಾಗ ಮಾಡುವುದರಿಂದ ನೀನು ತಮಸ್ಸೆಗೆ ಇಳಿಯುತ್ತೀಯೇ ವಿನಃ ನೀನು ಆ ಸ್ಥಿತಿಯನ್ನು ತಲುಪಲಾರದೆ ಆರೆ. ಸ್ವಾಮಿ ವಿವೇಕಾನಂದರು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶವನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಭಾರತೀಯರು ತಮಸ್ಸನ್ನೇ ಸತ್ವ ಅಂತ ಹೇಳಿ ತಪ್ಪು ಅರ್ಥ ಮಾಡಿಕೊಂಡರು. ಯಾರಾದರೂ ಕೂಡ ಏನೂ ಕೆಲಸ ಮಾಡದೆ ತಮ್ಮ ಪಾಡಿಗೆ ತಾವು ಆರಾಮಿದ್ರೆ ಅದು ನಿಜವಾದಂತಹ ಜೀವನ. ಇಲ್ಲಿ ಯಾವಾಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ. ಏನು ಅಂತ ಹೇಳಿದ್ರೆ, ಆರಾಮಿರ್ರಿ, ಆರಾಮಿರೋಣ್ರಿ, ಆರಾಮಿರ್ರಿ ಅಂತ. ಈ ಆರಾಮಿರ್ರಿ ತಲೆ ಕೆಡಿಸ್ಕೊಳ್ಬೇಡ್ರಿ ಅನ್ನುವಂಥ ಒಂದು ಮಾತಿದೆಯಲ್ಲ, ತಲೆ ತಣ್ಣಗಿಟ್ಕೊಳ್ರಿ ಅನ್ನುವಂಥ ಮಾತು. ಈ ಆರಾಮಿರುವಂತಹದ್ದು ತಲೆ ತಣ್ಣಗಿಟ್ಟುಕೊಳ್ಳುವಂತಹದ್ದು ಇದು ಯಾವತ್ತೂ ಕೂಡ ಪ್ರಗತಿಯ ಸೂಚನೆಯಲ್ಲ. ಬದಲಾಗಿ ನಮ್ಮಲ್ಲಿ ಎಷ್ಟು ಉತ್ಸಾಹ ಇರಬೇಕು, ಎಷ್ಟು ಶಕ್ತಿ ಇರಬೇಕು ಅಂತಂದ್ರೆ, ನಿಜಕ್ಕೂ ಕೂಡ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುತ್ತಾರೆ ಅನ್ನುವಂತಹ ಮಾತಿದೆ ನಮ್ಮಲ್ಲಿ. ಈ ಭಾರತೀಯ ಸಂಸ್ಕೃತಿಯನ್ನ ನಾವು ಇದಕ್ಕೊಂದು ಸ್ವಲ್ಪ ಅವಲೋಕಿಸಿದಾಗ ನಮಗೆ ಗೊತ್ತಾಗ್ತದೆ, ಭಾರತೀಯ ಸಂಸ್ಕೃತಿ ಹಿಂದೆ ಹಾಗಿರಲಿಲ್ಲ, ಆಮೇಲೆ ಅಪಾರ್ಥದಿಂದ ಅದು ಅವನತಿಯೇ ಹೊಂದಿತು ಅಂತ ಸ್ವಾಮೀಜಿ ಹೇಳ್ತಾರೆ. ಈ ಸಂಸ್ಕೃತಿ ಏನು? ಈ ಸಂಸ್ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ನಿನ್ನೆ ಹೇಳಿದ್ನಲ್ಲ, ಸ್ವಾಮೀಜಿ ಹೇಳಿದ್ರು, ವಿವೇಕಾನಂದರು, ಯಾರಿಗೆ ತಮ್ಮ ಪೂರ್ವಜರು ಏನು ಅದ್ಭುತವನ್ನ ಸಾಧಿಸಿದ್ದಾರೆ ಅನ್ನುವಂತ ಪರಿವೇ ಇಲ್ಲವೋ, ಪ್ರಜ್ಞೆ ಇಲ್ಲವೋ, ಅವರು ಮುಂದೆ ಒಂದು ಉತ್ತಮವಾದಂಥ ಸಮಾಜವನ್ನ ನಿರ್ಮಾಣ ಮಾಡಲಾರರು ಅಂತ ಹೇಳಿದ್ದಾರೆ. ಇನ್ನೊಂದು ಮಾತನ್ನ ಸ್ವಾಮೀಜಿ ಹೇಳ್ತಾರೆ, ಇದು ಬಹಳ ಮುಖ್ಯವಾದಂಥ ಮಾತು, ಸಿಸ್ಟರ್ ನಿವೇದಿತಾಗೆ ಹೇಳುವಂತ ಮಾತು, ಸೋದರಿ ನಿವೇದಿತಾಗೆ. ಎನಿಥಿಂಗ್, ಇದನ್ನ ಬಹಳ ಗಮನ ಕೊಟ್ಟು ಕೇಳಬೇಕು. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್, ನಿವೇದಿತಾ, anything of western origin, first analyze and then accept. Anything of Indian origin, first accept and then analyze. ಸ್ವಾಮೀಜಿ ಹೇಳುವಂತಹ ಮಾತು ಸಿಸ್ಟರ್ ನಿವೇದಿತ ಹೇಳ್ತಾರೆ, ಯಾವುದು ಪಾಶ್ಚಿಮಾತ್ಯ ದೇಶದಿಂದ ಬಂದಿದೆಯೋ, ಯಾವುದು ಪಾಶ್ಚಿಮಾತ್ಯ ಚಿಂತನೆಯಿಂದ ಬಂದಿದೆಯೋ ಅದನ್ನ ಮೊದಲು ವಿಮರ್ಶೆ ಮಾಡು, ಆಮೇಲೆ ಒಪ್ಪಿಕೋ. ಯಾವುದು ಭಾರತೀಯ ಚಿಂತನೆಯಿಂದ ಬಂದಿದೆಯೋ, ಭಾರತದ ಒಂದು ವಿಚಾರ ಶಕ್ತಿಯಿಂದ ಬಂದಿದೆಯೋ ಅದನ್ನ ಮೊದಲು ಒಪ್ಪಿಕೋ, ಆಮೇಲೆ ವಿಮರ್ಶೆ ಮಾಡು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದಲ್ಲ ಇದನ್ನ ಸ್ವಾಮಿ ವಿವೇಕಾನಂದರು ಹೇಳಿದಂತಹದ್ದು. ಯಾಕೆ ಅಂತಂದ್ರೆ, ಭಾರತದ ಒಂದು ಹೃದಯವನ್ನು ಮುಟ್ಟಿದ್ದರು ಸ್ವಾಮೀಜಿ. ಭಾರತದ ಭವ್ಯ ಸಂಸ್ಕೃತಿ ಏನು? ಈ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದಂತಹ ಸಂಸ್ಕೃತಿ. ನಿಮಗೆ ಆಶ್ಚರ್ಯವಾಗುತ್ತೆ, ಸುಮಾರು 5,000 ವರ್ಷಗಳ ಇತಿಹಾಸ ನಮಗಿದೆ. 5,000 ವರ್ಷಗಳ ಇತಿಹಾಸ. ಈ 5,000 ವರ್ಷಗಳ ಇತಿಹಾಸದಲ್ಲಿ ಭಾರತೀಯರು ಏನೇನನ್ನ ಸಾಧಿಸಿದ್ರು ಇದನ್ನ ಕಂಡಾಗ ನಮಗೆ ವಿಸ್ಮಯವಾಗ್ತದೆ, ಆಶ್ಚರ್ಯವಾಗ್ತದೆ. ವಿಲ್ ಡ್ಯೂರೆಂಟ್ ಅಂತಕ್ಕಂಥ ಒಬ್ಬ ಇತಿಹಾಸಜ್ಞ ಹೇಳ್ತಾನೆ, 5,000 ವರ್ಷಗಳ ಭವ್ಯ ಸಂಸ್ಕೃತಿಯನ್ನ ಹೊಂದಿದಂತಹ, ಇತಿಹಾಸವನ್ನ ಹೊಂದಿದಂತಹ ಭಾರತವನ್ನ ಪ್ರತಿಯೊಬ್ಬ ಯುವಕ ಯುವತಿಯನ್ನೂ ಕೂಡ ಭೇಟಿ ಮಾಡಬೇಕು ಅಂತ ಹೇಳ್ತಾನೆ ವಿಲ್ ಡ್ಯೂರೆಂಟ್. ಪ್ರತಿಯೊಬ್ಬನೂ ಭೇಟಿ ಮಾಡಬೇಕು. ಮತ್ತೆ ಈ ಒಂದು ಇತಿಹಾಸದ, ಈ ಸಂಸ್ಕೃತಿಯ ಆಳ ಅಗಲವನ್ನ ಯಾರೂ ಕೂಡ ಅಳೆಯಲಾರರು. ಮಹಂಜೋದಾರದಿಂದ ಹಿಡಿದು ಇಲ್ಲಿ ರಾಮನ್ ಟ್ಯಾಗೋರ್ ವರೆಗೂ ಕೂಡ ಹಬ್ಬಿರುವಂತಹ ಸಂಸ್ಕೃತಿಯಲ್ಲಿ ವಿಜ್ಞಾನಿಗಳು ಬಂದು ಹೋದರು, ಕವಿಗಳು ಬಂದು ಹೋದರು, ಸಾಹಿತಿಗಳು ಬಂದು ಹೋದರು, ಸಂತರು ಬಂದು ಹೋದರು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಾಜರು ಬಂದರು ಹೋದರು, ಸಾಮ್ರಾಟರು ಬಂದರು ಹೋದರು, ಬುದ್ಧಿವಂತರು ಬಂದು ಹೋದರು. ಎಲ್ಲ ಕ್ಷೇತ್ರಗಳಲ್ಲೂ ಪವಾಡವನ್ನ ಮಾಡಿದಂತಹ, ಕ್ರಾಂತಿಯನ್ನ ಮಾಡಿದಂತಹ ಎಲ್ಲ ಜನರು, ಮಹಿಮರು ಬಂದು ಹೋಗಿದ್ದಾರೆ. ವಿಲ್ ಡ್ಯೂರೆಂಟ್ ಹೇಳ್ತಾನೆ, ಒಂದು ಮೂರ್ತಿ ಪೂಜೆಯಿಂದ ಹಿಡಿದು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂತಹ ಮಹಾಜ್ಞಾನಿಗಳವರೆಗೂ ಕೂಡ ಈ ಭಾರತದಲ್ಲಿ ಸಂಸ್ಕೃತಿಯಲ್ಲಿ ಇದ್ದಾರೆ, ಪರಂಪರೆಯಲ್ಲಿ ಇದ್ದಾರೆ. ಮೂರ್ತಿ ಪೂಜೆ ಅತ್ಯಂತ ಕೆಳದರ್ಜೆಯ ಒಂದು ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಆ ಮೂರ್ತಿ ಪೂಜೆಯನ್ನ, ಕಲ್ಲುಗಳನ್ನ, ಮಣ್ಣುಗಳನ್ನ ಪೂಜೆ ಮಾಡುವುದರಿಂದ ಹಿಡಿದು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಎಂಥ ಒಂದು ವಿಸ್ತೃತವಾದಂತಹ ಸಂಸ್ಕೃತಿ ಅಂತ ಹೇಳಿ ವಿಲ್ ಡ್ಯೂರೆಂಟ್ ಹೇಳ್ತಾನೆ. ಶ್ರೀರಾಮಕೃಷ್ಣರು ಅವತಾರ ತಾಳಿದಾಗ
ಅವತಾರ ತಾಳಿದಾಗ ಶ್ರೀರಾಮಕೃಷ್ಣರು ಹಲ್ಲಿ ಲೊಚಗುಟ್ಟುವುದನ್ನು ಕೂಡ ಒಂದು ಶಕುನ, ಒಳ್ಳೆಯ ಶಕುನ ಅಂತ ಹೇಳಿ ಭಾವಿಸ್ತಾ ಇದ್ರು. ಶ್ರೀಮಾತೆ ಶಾರದಾದೇವಿಯವರು ಜಯರಾಮ್ ಬಾಟಿಯಿಂದ ದಕ್ಷಿಣೇಶ್ವರಕ್ಕೆ ಬಂದಾಗ ಇವ್ರ ಕೈ ಮುರಿದಿತ್ತು ಅಂತ ಹೇಳಿದ್ರೆ ಕಾರಣಾಂತರದಿಂದ ಶ್ರೀರಾಮಕೃಷ್ಣ ಕೈ ಮುರಿದೋಗಿತ್ತು. ಅವಾಗ ತಾನೇ ಜಯರಾಮ್ ಬಾಟಿಯಿಂದ ಬಂದಿದ್ದಾರೆ, 60 ಮೈಲಿ ನಡೆದುಕೊಂಡು ಬಂದಿದ್ದಾರೆ ಶ್ರೀಮಾತೆ ಶಾರದಾದೇವಿಯವರು. ಬಂದ ತಕ್ಷಣ ಶ್ರೀರಾಮಕೃಷ್ಣ ಕೇಳ್ತಾರೆ, ನೀನು ಯಾವ ಗಳಿಗೆಯಲ್ಲಿ ಹೊರಟೆ? ಜಯರಾಮ್ ಬಾಟಿ ಬಿಟ್ಟಾಗ ಯಾವ ಸಮಯ ಆಗಿತ್ತು? ಅದು ಒಳ್ಳೆಯ ಗಳಿಗೆಯೋ ಕೆಟ್ಟ ಗಳಿಗೆಯೋ ಅಂತ ಕೇಳಿದಾಗ ಶ್ರೀಮಾತೆ ಶಾರದಾದೇವಿಯವರು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಹೊರಟಿರ್ತಾರೆ, ಆದ್ರೆ ಅದನ್ನು ಗಮನಿಸಿರುವುದಿಲ್ಲ. ಆದ್ರಿಂದ ರಾಮಕೃಷ್ಣ ಹೇಳ್ತಾರೆ, ನೋಡಲ್ ಕೆಟ್ಟ ಗಳಿಗೆಯಿಂದ ನೀನು ಹೊರಟಿದ್ರಿಂದ ನನ್ನ ಕೈ ಮುರಿದಿದೆ. ಈಗ ಎಲ್ಲಿಗೆ ಸಂಬಂಧ? ಶ್ರೀಮಾತೆ ಶಾರದಾದೇವಿಯವರು ಕೆಟ್ಟ ಗಳಿಗೆಯಲ್ಲಿ ಹೊರಟಿದ್ರಿಂದ ಇಲ್ಲಿ ರಾಮಕೃಷ್ಣ ಕೈ ಮುರಿತಂತೆ. ಬೇರೆ ಯಾರಾದ್ರೂ ಆಗಿದ್ರೆ 60 ಮೈಲಿ ನಡೆದುಕೊಂಡು ಬಂದಿದ್ದಾರೆ. ಆಮೇಲೆ ಇನ್ನೊಂದು ವಿಚಿತ್ರ ಅಂದ್ರೆ ರಾಮಕೃಷ್ಣ ಹೇಳ್ತಾರೆ, ನೀನು ಮತ್ತೊಮ್ಮೆ ವಾಪಸ್ ಹೋಗಿ ಒಳ್ಳೆ ಗಳಿಗೆಯಲ್ಲಿ ಹೊರಟು ಬಾ. ಏನು ವಿಚಿತ್ರ ನೋಡಿ. ಆಗ ತಾನೇ 60 ಮೈಲಿ ನಡೆದುಕೊಂಡು ಬಂದಿದ್ದಾರೆ, ಈಗ ವಾಪಸ್ ಹೋಗಿ ಒಳ್ಳೆ ಗಳಿಯಲ್ಲಿ ಹೊರಟು ಬರಬೇಕಂತೆ. ಯಾರಾದ್ರೂ ಆಗಿದ್ರೆ ಸ್ವಲ್ಪ ತಮ್ಮ ಪತಿಯಿಂದ ಏನಾದ್ರೂ ಅಸಡ್ಡೆ ಬಂದ್ರೆ ಸಾಕು, ಒಂದು ಸೀರೆ ಕೊಡಿಸ್ಲಿಲ್ಲ ಅಂದ್ರೆ ಸಾಕು, ಅಥವಾ ಇನ್ನೇನೋ ಒಂದು ಸೌಕರ್ಯ ಕೊಡ್ಲಿಲ್ಲ ಅಂತ ಸಾಕು, ಅವತ್ತು ಜಗಳ ಮನೆಯಲ್ಲಿ. ಅಂಥ ಒಂದು ವೈಮನಸ್ಯ ಇರುವಂಥ ಸ್ಥಿತಿಯಲ್ಲಿ ಶ್ರೀಮಾತೆ ಶಾರದಾದೇವಿಯವರು ಒಂದೇ ಒಂದು ಮಾತನ್ನು ಆಡದೆ ಶಾಂತ ಮನಸ್ಥಿತಿಯಲ್ಲಿ ವಾಪಸ್ ಹೋಗಿ ಮತ್ತೊಮ್ಮೆ ಬಂದರು. ಇದನ್ನ ಕೇಳಿದಾಗ ಯಾರೋ ಒಬ್ಬ ಶಿಷ್ಯರು ಕೇಳಿದ್ರು, ಅಮ್ಮ ನಿಮ್ಗೇನು ನೋವಾಗ್ಲಿಲ್ವಾ, ಕಷ್ಟ ಆಗ್ಲಿಲ್ವಾ ಅಂತ ಕೇಳಿದಾಗ ಶ್ರೀಮಾತೆಯವರು ಒಂದು ಅದ್ಭುತವಾದಂತ ಮಾತನ್ನು ಹೇಳ್ತಾರೆ. ರಾಮಕೃಷ್ಣರು ಅವತಾರ ತಾಳಿದ್ರಲ್ಲ, ಅವರು ಕೇವಲ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಿಕ್ಕಾಗಿ, ಕೇವಲ ತಮ್ಮ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕಾಗಿ ಅವತಾರ ತಾಳಲಿಲ್ಲ. ಬದಲಾಗಿ 3000 ವರ್ಷಗಳ ಆಧ್ಯಾತ್ಮಿಕ ಪರಂಪರೆ ಏನಿದೆಯಲ್ಲ, ಈ ಒಂದು ವಿಚಾರಧಾರೆ ಹೇಗೆ ಹುಟ್ಟಿತು, ಹೇಗೆ ಬೆಳೆಯಿತು, ಈ ಭವ್ಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಬಂದರು ರಾಮಕೃಷ್ಣರು. ಪ್ರತಿನಿಧಿಯಾಗಿ ಬಂದ ಮೇಲೆ ಅತ್ಯಂತ ಪ್ರಾಚೀನವಾದಂತಹ ಇಂಥ ಒಂದು ಸಂಪ್ರದಾಯ, ಇಂಥ ಒಂದು ನಂಬಿಕೆಯನ್ನು ಗೌರವಿಸುವಂತಹದ್ದು ಶ್ರೀರಾಮಕೃಷ್ಣರ ಕರ್ತವ್ಯವಾಗಿತ್ತು. ಎಂಥ ಒಂದು ಮಾತು ಆಲೋಚನೆ ಮಾಡಿ ನೋಡಿ. ಒಂದು ಒಳ್ಳೆಯ ಗಳಿಗೆಯಿಂದ ಹೊರಡುವಂತಹದ್ರಿಂದ ಹಿಡಿದು ಆತ್ಮ ಸಾಕ್ಷಾತ್ಕಾರ, ಇಡೀ ಜಗತ್ತೇ ಬ್ರಹ್ಮಮಯ ಅನ್ನುವಂಥ ಅನುಭವದವರೆಗೆ ಭಾರತೀಯರು ಬೆಳೆದು ಬಂದ್ರಲ್ಲ, ಇಂಥ ಭವ್ಯ ಸಂಸ್ಕೃತಿ ಇನ್ನೆಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ ವಿಲ್ ಡ್ಯೂರೆಂಟ್ ಹೇಳ್ತಾನೆ. ಆಮೇಲೆ ಇನ್ನೊಂದು ಉತ್ತಮವಾದಂತಹ ಅಂಶ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಯಾವುದು ಅಂತ ಹೇಳಿದ್ರೆ ಒಂದು ಗ್ರೀಕ್, ಇನ್ನೊಂದು ಈಜಿಪ್ಷಿಯನ್, ಬೆಬಿಲೋನಿಯಾ. ಈ 3 ಸಂಪ್ರದಾಯ ಏನಿತ್ತು, ಆ 3 ಸಂಸ್ಕೃತಿ ಇವತ್ತು ಹೆಸರಿಲ್ಲದಂತಾಗಿದೆ. ಗ್ರೀಸಿನ ಸಂಪ್ರದಾಯ, ಗ್ರೀಸಿನ ಸಂಸ್ಕೃತಿ, ಬೆಬಿಲೋನಿಯಾ ಮತ್ತು ಈಜಿಪ್ಟಿನ ಸಂಸ್ಕೃತಿಗಳ ನಾಶವಾಗಿ ಹೋಗಿದೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಭಾರತೀಯ ಸಂಸ್ಕೃತಿಗೆ ಎಷ್ಟೇ ಪೆಟ್ಟು ಬಿದ್ದರೂ ಕೂಡ, ಭಾರತೀಯ ಆಧ್ಯಾತ್ಮಿಕತೆಗೆ ಎಷ್ಟೇ ಪೆಟ್ಟು ಬಿದ್ದರೂ ಕೂಡ ಇಂದೂ ಕೂಡ ಅದು ಜೀವಂತವಾಗಿದೆ, ಮುಂದೆ ಕೂಡ ಜೀವಂತವಾಗಿ ಸಹಸ್ರಾರು ಜನಕ್ಕೆ ಬೆಳಕು ಕೊಡಲಿದೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಸಂಸ್ಕೃತಿಯೂ ಕೂಡ, ಇದು ಬಹಳ ಆಲೋಚನೀಯವಾದಂತಹ ಅಂಶ, ಗಮನದಲ್ಲಿ ಇಟ್ಕೊಳ್ಬೇಕು. ಪ್ರತಿಯೊಂದು ಸಂಸ್ಕೃತಿಯೂ ಕೂಡ ಮ್ಯಾಟೀರಿಯಲ್ ಪ್ರಾಸ್ಪರಿಟಿ, ಲೌಕಿಕ ಸಮೃದ್ಧಿಯನ್ನೇ ಗಮನದಲ್ಲಿ ಇಟ್ಕೊಂಡಿತ್ತು. ಸಮಾಜವನ್ನ ನಿರ್ಮಾಣ ಮಾಡುವಂತಹದ್ದು, ಸುಖಭೋಗಗಳನ್ನ ನಿರ್ಮಾಣ ಮಾಡುವಂತಹದ್ದು, ಕೆಲವು ರಾಜ್ಯಗಳನ್ನ ಗೆದ್ದು ರಾಜ್ಯವನ್ನ ಆಳುವಂತಹದ್ದು, ಇತರ ಜನರನ್ನ ಆಳುವಂತಹದ್ದು, ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂತಹದ್ದೇ ಗುರಿಯನ್ನ ಇಟ್ಟುಕೊಂಡಿದ್ರಿಂದ ಅದೆಲ್ಲವೂ ನಾಶವಾಯಿತು. ಆದರೆ ಭಾರತೀಯ ಸಂಸ್ಕೃತಿ ಯಾಕೆ ಉಳಿಯಿತು ಅಂತ ಹೇಳಿದ್ರೆ, ಎಂದೆಂದೂ ಇರುವಂಥ, ಯಾವಾಗಲೂ ಕೂಡ ನಾಶವಿಲ್ಲದಂಥ, ಚ್ಯುತಿ ಇಲ್ಲದಂಥ, ದೋಷವಿಲ್ಲದಂಥ ಆತ್ಮ ಸಾಕ್ಷಾತ್ಕಾರವನ್ನ ಗುರಿಯಾಗಿ ಇಟ್ಟುಕೊಂಡಿದ್ರಿಂದ ಈ ಸಂಸ್ಕೃತಿಗೆ ಎಂದೂ ನಾಶವೇ ಇಲ್ಲ. ಯಾಕೆ? ಆತ್ಮಕ್ಕೆ ನಾಶವಿಲ್ಲದಿರುವುದರಿಂದ ಈ ಸಂಸ್ಕೃತಿಗೂ ನಾಶವಿಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಅಂಥ ಒಂದು
ಆ ಭವ್ಯ ಸಂಸ್ಕೃತಿಗೆ ನಾಶವಿಲ್ಲದಿರುವಂತಹ ಸಂಸ್ಕೃತಿಗೆ ಸೇರಿದವರು ಅನ್ನುವಂಥ ಹೆಮ್ಮೆ ನಿಮ್ಮಲ್ಲಿ ಇರಲಿ ಅಂತ ಸ್ವಾಮೀಜಿ ಬಹಳ ಘಂಟಾಘೋಷವಾಗಿ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಎಲ್ಲ ಪಾಶ್ಚಿಮಾತ್ಯರು ಕೂಡ ನಾವು ರಾಬಿನ್ಸನ್ನಿಗೆ ಸೇರಿದಂಥವರು, ಇಂಥವರಿಗೆ ಸೇರಿದಂಥವ್ರು, ಅಂಥವ್ರು ಸೇರಿದಂಥವ್ರು ಅಂತ ಆ ವಂಶವನ್ನ ಹೇಳ್ತಾರೆ. ಆ ವಂಶಜರೆಲ್ಲ ಯಾರು? ಮೂಲ ಪುರುಷರು ಯಾರು? ಆ ವಂಶದ ಮೂಲ ಪುರುಷರು ಯಾರು ಅಂತ ಹೇಳಿದ್ರೆ ಡಕಾಯತರು ಮತ್ತೆ ಕಳ್ಳಕಾಕರು, ಇವರೆಲ್ಲರೂ ಕೂಡ. ಆದರೆ ಭಾರತೀಯರು ನಾವು ಇಂಥ ಋಷಿಗಳಿಗೆ ಸೇರಿದವರು, ಇಂಥ ಗೋತ್ರದವರು ಅಂತ ಹೇಳ್ತೇವೆ. ಅಂದ್ರೆ ನಮ್ಮಲ್ಲಿ ಋಷಿ ರಕ್ತ ಹರಿಯುತ್ತಿದೆ, ಋಷಿ ರಕ್ತ ಹರಿಯುತ್ತಿದೆ. ನೀವು ಸಾಮಾನ್ಯರಲ್ಲ, ಬದಲಾಗಿ ಋಷಿ ರಕ್ತ ನಿಮ್ಮಲ್ಲಿ ಹರಿಯುತ್ತಿದೆ. ಇದರ ಹೆಮ್ಮೆ ನಿಮ್ಮಲ್ಲಿಗಿರಲಿ ಸ್ವಾಮೀಜಿ ಹೇಳ್ತಾರೆ. ಅಂದ್ರೆ ನಾನು ಇದನ್ನ, ಅಥವಾ ಸ್ವಾಮೀಜಿ ಇದನ್ನ ಬೇರೆಯವರೆಲ್ಲರೂ ನಿಕೃಷ್ಟರು, ನಾವು ಮಾತ್ರ ಉತ್ತಮರು ಅಂತ ಹೇಳಲಿಕ್ಕೆ ಹೇಳಿದ್ದಲ್ಲ. ಬದಲಾಗಿ ಭಾರತೀಯರು ಏನು ಭವ್ಯವಾದಂತಹ ಒಂದು ಕೊಡುಗೆಯನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಅದರ ಸ್ಮರಣೆ ಮಾಡುತ್ತಾ ನಾವು ಮೇಲೇಳಬೇಕಾಗಿದೆ. ಆತ್ಮವಿಶ್ವಾಸವನ್ನ, ಆತ್ಮಶ್ರದ್ಧೆಯನ್ನ ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಬೇಕಾಗಿದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಎಷ್ಟು ಅದ್ಭುತವಾದಂತಹ ಮಾತು. ಮತ್ತೊಮ್ಮೆ ಸ್ಮರಣೆ ಮಾಡಿ, ನಿಮಗೆ ಮತ್ತೊಮ್ಮೆ ಸ್ಮರಣೆ ಮಾಡಿ ಅದರ ಒಂದು ಭವ್ಯತೆಯನ್ನ. ಏನೇನು ಆವಿಷ್ಕಾರಗಳನ್ನು ಮಾಡಿದ್ರು ಭಾರತೀಯರು, ಏನೇನು ಆವಿಷ್ಕಾರಗಳನ್ನು ಮಾಡಿದ್ರು. ಐನ್ಸ್ಟೈನ್ ಹೇಳ್ತಾನೆ, ಇವತ್ತು ಭಾರತೀಯರಿಂದ ನಾವು ಲೆಕ್ಕವನ್ನು ಮಾಡಿದ ಕಲ್ತಿದ್ದೇವೆ ಅಂತ. 0ಯಿಂದ ಹಿಡಿದು 9ರವರೆಗೆ ನಂಬರ್ಗಳನ್ನ ಕೊಟ್ಟವರು ಭಾರತೀಯರು. ಭಾರತೀಯರ ಕೊಡುಗೆ ಏನು ಜಗತ್ತಿಗೆ ಅಂತಂದ್ರೆ 0 ಅಂತಂದ್ರೆ 0 ಅಲ್ಲ, ಬದಲಾಗಿ 0, 0 ಅನ್ನುವಂಥದ್ದು ಕೊಟ್ಟಂತದ್ದೇ ಭಾರತೀಯರು. ಯಾವ ಒಂದು 0ಯಿಂದ 9ರವರೆಗೆ ಸಂಖ್ಯಾಶಾಸ್ತ್ರವನ್ನ ಕೊಟ್ಟವರು ಭಾರತೀಯರು. ಆಮೇಲೆ ಇನ್ನೊಂದು ಅಂಶ ಇದೆ, ಏನು ಅಂತ ಹೇಳಿದ್ರೆ ಭೂಮಿ ಎಲ್ಲ ಕ್ಷೇತ್ರಗಳು ನೋಡಿ, ಇದನ್ನು ಹೇಳ್ತಾ ಹೋದರೆ 1 ತಿಂಗಳು ಸಾಲುವುದಿಲ್ಲ. ಭಾರತದ ಒಂದು ಪರಂಪರೆ, ಭವ್ಯ ಪರಂಪರೆಯನ್ನ, ಸಂಸ್ಕೃತಿಯ ಬಗ್ಗೆಯೇ ಮಾತಾಡ್ತಾ ಹೋದರೆ 1 ತಿಂಗಳು ಉಪನ್ಯಾಸ ಸಾಕಾಗುವುದಿಲ್ಲ. ಎಷ್ಟರ ಮಟ್ಟಿಗೆ ಭವ್ಯತೆ ಇದೆ ಅಂತಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಎಂಥ ಸಾಧನೆಯನ್ನ ಮಾಡಿದ್ದಾರೆ. ಭೂಮಿ ಗುಂಡಾಗಿದೆ ಅನ್ನುವಂತಹದ್ದನ್ನ ಕೋಪರ್ನಿಕಸ್ ಹೇಳ್ದ, ಕೆಪ್ಲರ್ ಹೇಳ್ದ, ಗೆಲಿಲಿಯೋ ಹೇಳ್ದ. ಅದು ಎಲ್ಲಿ 16ನೇ ಶತಮಾನ 17ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಆದರೆ ಭೂಮಿ ಗುಂಡಾಗಿದೆ ಅಂತ ಹೇಳಿದಂಥವ್ರು 11ನೇ ಶತಮಾನದಲ್ಲೇ ಭಾಸ್ಕರಾಚಾರ್ಯ ಅನ್ನುವಂಥ ಒಂದು ಲೀಲಾವತಿ ಅನ್ನುವಂಥ ಪುಸ್ತಕದಲ್ಲಿ ಹೇಳ್ತಾನೆ. ಏನು ಭೂಮಿ ಗುಂಡಾಗಿದೆ ಅನ್ನುವಂಥದ್ದನ್ನ. ಅದಕ್ಕೆ ನಮ್ಮಲ್ಲಿ ಜಾಗ್ರಫಿ ಅನ್ನುವಂಥದ್ದನ್ನ ಏನು ಕರೀತಾರೆ ಅಂತಂದ್ರೆ ಭೂಗೋಳ ಶಾಸ್ತ್ರ ಅಂತ ಕರೀತಾರೆ. ಭೂಗೋಳ ಶಾಸ್ತ್ರ ಅಂದ್ರೆ ಭೂಗೋಳಾಕಾರದಲ್ಲಿದೆ ಅಂತ ಅರ್ಥ. ಮೊದಲಿಂದಲೂ ಕೂಡ ಭೂಗೋಳ ಅಂತ ಕರಿತಾ ಇದ್ರು, ಅಂದ್ರೆ ಭೂಮಿ ಗುಂಡಾಗಿದೆ ಅಂತ ಹೇಳುವಂತಹದ್ದನ್ನ. ಅದು ಮೊದಲೇ ಭಾರತೀಯರಿಗೆ ಗೊತ್ತಿತ್ತು. ಎಲ್ಲ ತರದ ಗ್ರಾವಿಟೇಷನ್ ಫೋರ್ಸ್ ಆಗಿರಬಹುದು, ಅಥವಾ ಈ ಪೇಪರ್ ಅನ್ನ ಕಂಡಿಡಿದಂತದ್ದಾಗಬಹುದು. ಇದನ್ನ ನಾಳೆ ಮತ್ತೊಮ್ಮೆ ನಾನು ಮುಂದುವರಿಸ್ತೇನೆ, ಏನೇನು ಆವಿಷ್ಕಾರಗಳನ್ನ ಭಾರತೀಯರು ಮಾಡಿದ್ರು ಅಂತ ಹೇಳಿ. ಬಹಳ ಅದ್ಭುತವಾದಂಥ, ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹದ್ದು. ಇವತ್ತು ನಾವು ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ನಾವು ಇತಿಹಾಸವನ್ನು ಬೋಧಿಸಬೇಕಾದ್ರೆ ಎಲ್ಲ ಇಂಗ್ಲಿಷ್ ಹೆಸರುಗಳನ್ನೇ ನಾವು ತರ್ತೇವೆ. ಅದನ್ನು ಆವಿಷ್ಕಾರ ಮಾಡಿದವರೆಲ್ಲರೂ ಪಾಶ್ಚಿಮಾತ್ಯರು ಅಂತ ಹೇಳಿ. ಆದರೆ ಅದರ ಹಿಂದೆ ಎಷ್ಟು ಜನ ಭಾರತೀಯ ವಿಜ್ಞಾನಿಗಳು ಅನ್ನುವಂಥದ್ದನ್ನು ನಾನು ನಾಳೆ ಹೇಳ್ತೇನೆ. ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಶವನ್ನ ಸ್ವಾಮೀಜಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲ ಆವಿಷ್ಕಾರಗಳು ಭಾರತೀಯರು ಮಾಡಿದ್ರು, ಆದರೆ ಇದನ್ನು ಗಮನಿಸಬೇಕು, ಆದರೆ ಈ ಆವಿಷ್ಕಾರಗಳ ಹಿಂದೆ ಜಗತ್ತಿನ ಹಿತ, ಜಗತ್ತಿನ ಶಾಂತಿ ಉದ್ದೇಶವಾಗಿತ್ತೇ ವಿನಃ ಜಗತ್ತಿನ ನಾಶವಲ್ಲ. ಜಗತ್ತಿನ ಹಿತ ಅವರಿಗೆಲ್ಲರಿಗೂ ಕೂಡ. ಆದ್ರಿಂದಲೇ ಎಂತೆಂಥ ಪ್ರಾರ್ಥನೆಗಳು ಭಾರತದಲ್ಲಿ ಬಂತು. ವಸುಧೈವ ಕುಟುಂಬಕಂ ಅನ್ನುವಂತಹದ್ದು, ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ ಅನ್ನುವಂತಹ ಪ್ರಾರ್ಥನೆ ಬಂತು. ಭದ್ರಂಕರಣೆ ವಿಷ್ಣುಯಾಮದೇವಾಹ ಅನ್ನುವಂತಹ ಪ್ರಾರ್ಥನೆಗಳು ಬಂತು. ಇಡೀ ಜಗತ್ತಿನ ಜನರೆಲ್ಲರೂ ಕೂಡ ಸರ್ವಸ್ತರತು ದುರ್ಗಾಣಿ ಅನ್ನುವಂತಹ ಪ್ರಾರ್ಥನೆ ಬಂತು. ಎಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಪ್ರಾರ್ಥನೆ ಬಂತು. ಈ ಪ್ರಾರ್ಥನೆಯಿಂದ ಆವಿಷ್ಕಾರಗಳನ್ನು ಮಾಡಿದರು ಭಾರತೀಯರು. ಆದರೆ ಒಂದು ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ತಯಾರಾದಾಗ ಏನಾಯಿತು? ಹಿರೋಶಿಮಾ, ನಾಗಸಾಕಿ ಅನ್ನುವಂತಹ 2 ಊರುಗಳು ಹೇಳಿ ಹೆಸರಿಲ್ಲದಂತ ನಾಶವಾಯಿತು. ಆದರೆ ಭಾರತದಲ್ಲಿ ಎಷ್ಟು ಆವಿಷ್ಕಾರಗಳಾಗಿದೆ, ಆದರೆ ಎಂದೂ ಕೂಡ ಸಮಾಜದ ನಾಶಕ್ಕೆ ಕಾರಣವಾಗಿಲ್ಲ, ಸಮಾಜದ ಉತ್ತುಂಗತೆಗೆ ಕಾರಣವಾಗಿದೆ ಎಲ್ಲ ಆವಿಷ್ಕಾರಗಳು. ಇದು ಬಹಳ ಮುಖ್ಯವಾದಂಥ ಅಂಶ. ಸ್ವಾಮೀಜಿ ಹೇಳ್ತಾರೆ, ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಕೂಡ
ಇತರ ರಾಷ್ಟ್ರಗಳ ಮೇಲೆ ಆಕ್ರಮಣವನ್ನು ಮಾಡಿ ತಮ್ಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ್ರು. ಆದರೆ ಭಾರತ ಎಂದೂ ಯಾವ ರಾಷ್ಟ್ರದ ಮೇಲೂ ಕೂಡ ಆಕ್ರಮಣ ಮಾಡಲಿಲ್ಲ. ಎಂಥ ಒಂದು ಮುಖ್ಯವಾದಂಥ ಅಂಶ. ಆದ್ರಿಂದ ಆ ಸಮೃದ್ಧವಾದಂಥ ರಾಷ್ಟ್ರ, ಎಷ್ಟು ಆಕ್ರಮಣಗಳು ಭಾರತದ ಮೇಲಾಗಿದೆ. ಎಲ್ಲ ದೇಶದವರು ಕೂಡ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇವತ್ತು ನಾವು ಬಡ ರಾಷ್ಟ್ರ ಭಾರತ ಅಂತ ಹೇಳ್ತೀವಿ, ಇವತ್ತು ಬಡ ರಾಷ್ಟ್ರ ಅಂತ ಹೇಳ್ತೀವಿ. ಆದರೆ ಅತ್ಯಂತ ಶ್ರೀಮಂತ ರಾಷ್ಟ್ರ ಭಾರತ ಆಗಿದ್ದರಿಂದಲೇ ಜಗತ್ತಿನ ಸಕಲ ಜನರೂ ಕೂಡ ಭಾರತವನ್ನ ಗೆಲ್ಲುವಂತಹದ್ದು ಗುರಿಯಾಗಿಟ್ಕೊಂಡ್ರು. ಯಾಕೆ? ಅಂತಹ ಶ್ರೀಮಂತಿಕೆ ಇಲ್ಲಿ ಇತ್ತು. ಮೆಕಾಲೆ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಮ್ಯಾನ್ ಒಂದು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಒಂದು ರಿಪೋರ್ಟ್ ಕೊಡ್ತಾನೆ. ಅದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. 1835 ಅವನು ಹೇಳ್ತಾನೆ, ಇಡೀ ನಾನು ಭಾರತದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿದ್ದೇನೆ. 1835 ಹೇಳುವಂತಹದ್ದು ಮಾತು ಮೆಕಾಲೆ. ಇಡೀ ಭಾರತದ ಉದ್ದಗಲಕ್ಕೂ ಕೂಡ ನಾನು ಸಂಚಾರ ಮಾಡಿದ್ದೇನೆ. ಇಲ್ಲಿ ಒಬ್ಬ ಬಡವನನ್ನು ನಾನು ಕಾಣಲಿಲ್ಲ, ಒಬ್ಬ ಸುಳ್ಳು ಹೇಳುವವನನ್ನು ನಾನು ಕಾಣಲಿಲ್ಲ, ಒಬ್ಬ ಅಪ್ರಾಮಾಣಿಕನನ್ನು ನಾನು ಕಾಣಲಿಲ್ಲ. ಇದು ಅತ್ಯಂತ ಶ್ರೀಮಂತವಾದಂತಹ ರಾಷ್ಟ್ರ ಮತ್ತು ಇಲ್ಲಿ ಎಂಥ ಸಂಸ್ಕೃತಿ ಇದೆ, ಎಂಥ ಭವ್ಯವಾದಂತಹ ಪರಂಪರೆ ಇದೆ ಅಂತ ಹೇಳಿದ್ರೆ ಅವನು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾನೆ, ನಾವು ಭಾರತವನ್ನೇನಾದ್ರೂ ಆಳಬೇಕಾದ್ರೆ ಈ ಸಂಸ್ಕೃತಿಯನ್ನ ಮುರಿದಾಗ ಮಾತ್ರವೇ ನಾವು ಭಾರತವನ್ನ ಆಳ್ಲಿಕ್ಕೆ ಸಾಧ್ಯ. ಇಲ್ಲಿ ಗುರುಕುಲ ಪದ್ಧತಿ ಅನ್ನುವಂತಹದ್ದಿದೆ. ಆ ಗುರುಕುಲ ಪದ್ಧತಿಯಲ್ಲಿ ಮಹಾಪುರುಷರನ್ನ ನಿರ್ಮಾಣ ಮಾಡ್ತಾರೆ. ಈ ಭವ್ಯ ಸಂಸ್ಕೃತಿ ಹರಡುತ್ತಿರುವಂತಹದ್ದು ಈ ಗುರುಕುಲ ಪದ್ಧತಿಯಿಂದ. ನಾವು ಈ ಗುರುಕುಲ ಪದ್ಧತಿಯನ್ನ ತೆಗೆದು, ಈ ವಿದ್ಯಾಭ್ಯಾಸವನ್ನ ಕ್ರಮವನ್ನ ತೆಗೆದು ನಮ್ಮ ಒಂದು ವಿದ್ಯಾಭ್ಯಾಸವನ್ನ ಇಲ್ಲಿ ಹಾಕಬೇಕು. ಎಂಥ ವಿದ್ಯಾಭ್ಯಾಸವನ್ನ ಭಾರತೀಯರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅವರು ಸೂಟು ಬೂಟುಗಳನ್ನ ಹಾಕಿಕೊಂಡು ಪದವಿಗಳನ್ನ, ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಕೈಯಲ್ಲಿ ತಲೆ ಹೃದಯ ಖಾಲಿ ಮಾಡಿಕೊಂಡಿರಬೇಕು. ಹಾಗೆ ತಲೆ ಹೃದಯ ಖಾಲಿ ಮಾಡಿಕೊಂಡಂತಹ ವ್ಯಕ್ತಿಗಳನ್ನ, ಈ ಸಂಸ್ಕೃತಿಯನ್ನು ಮುರಿದಾಗ ಮಾತ್ರವೇ ನಾವು ಭಾರತವನ್ನ ಆಳಲಿಕ್ಕೆ ಸಾಧ್ಯ. ಇಂತಹ ಒಂದು ವಿದ್ಯಾಭ್ಯಾಸ ದೋಷದಿಂದಾಗಿ ನಾವು ಇಂದು ಗುಲಾಮರಾಗಿದ್ದೇವೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. 1835 ಇಂತಹ ಸ್ಥಿತಿಯಲ್ಲಿತ್ತು ಭಾರತ, ಒಂದು ಶ್ರೀಮಂತ ರಾಷ್ಟ್ರ. ಆದರೆ ಇಂದು ಎಂಥ ಸ್ಥಿತಿಗೆ ಬಂದಿದೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಓ ಭಾರತೀಯರೇ, ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಅಂಥ ಉತ್ತುಂಗ ಸ್ಥಿತಿಗೆ ನಾವು ಮತ್ತೊಮ್ಮೆ ಭಾರತವನ್ನ ಕೊಂಡೊಯ್ಯಬೇಕಾಗಿದೆ. ಆದ್ರಿಂದ ಈ ಗೀತೆಯನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನಲ್ಲ, ಕರ್ಮಕ್ಕೆ ತೊಡಗು. ಇಲ್ಲಿ ಅರ್ಜುನ ಸಂಶಯವನ್ನ ಮುಂದಿಟ್ಟ, ಓ ಕೃಷ್ಣ, ಧ್ಯಾನವೇ ಶ್ರೇಷ್ಠ ಅಥವಾ ಆ ಸಮಸ್ಥಿತಿಯ ಶ್ರೇಷ್ಠ ಅಂತಂದ್ರೆ ಈ ಯುದ್ಧಕ್ಕೆ ನೀನ್ ಯಾಕೆ ತೊಡಗಿಸ್ತಾ ಇದ್ದೀಯೇ? ಇದು ಇಂದಿಗೂ ಪ್ರಸ್ತುತ. ನಾವು ಯುದ್ಧಕ್ಕೆ ತೊಡಗಬೇಕಾಗಿದೆ ಅಂತಂದ್ರೆ ಏನು? ಇತರರೊಂದಿಗೆ ಜಗಳ ಆಡಬೇಕು ಅಂತಲ್ಲ, ಬೇರೆ ರಾಷ್ಟ್ರಗಳನ್ನು ಹೋಗಿ ಆಕ್ರಮಣ ಮಾಡಬೇಕು ಅಂತಲ್ಲ. ಬದಲಾಗಿ ನಾವು ಸುದೃಢವಾಗಿಬೇಕಾಗಿದೆ, ಶಕ್ತಿಶಾಲಿಗಳಾಗಬೇಕಾಗಿದೆ ಮತ್ತು ಭವ್ಯವಾದಂತಹ ಒಂದು ಸಮಾಜವನ್ನ, ದೇಶವನ್ನ ಇಂದು ನಿರ್ಮಾಣ ಮಾಡಬೇಕಾಗಿದೆ. ಅದರಿಂದ ಕೃಷ್ಣ ನಾಳೆಯಿಂದ ಏನು ಉಪದೇಶ ಕೊಡ್ತಾನೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ಹೇಗೆ ಪುನರುಚ್ಚರಿಸುತ್ತಾರೆ ಆ ಕೃಷ್ಣನ ಸಂದೇಶಗಳನ್ನ ಅಂತ ಹೇಳಿ ನಾನು ನಾಳೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಕರ್ಮಯೋಗಕ್ಕೆ ಪ್ರವೇಶ ಮಾಡ್ತೇನೆ. ಯಾಕೆ ಕರ್ಮಯೋಗವನ್ನೇ ಸ್ವಾಮೀಜಿ ಮುಖ್ಯವಾಗಿ ಅದನ್ನು ಒತ್ತು ಕೊಟ್ಟು ಹೇಳಿದರು ಅಂತ ಹೇಳುವುದನ್ನ ನಾಳೆ ಮುಂದುವರಿಸೋಣ. ಇಂದಿಗೆ ಈ ಉಪನ್ಯಾಸವನ್ನು ಇವತ್ತಿನ ಮುಗಿಸ್ತಾ ಇದ್ದೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.